ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲ ಆತ್ಮಬಂಧುಗಳಿಗೆ ಶುಭೋದಯ. ದಿವ್ಯವಾದ ಭವ್ಯವಾದ ನಿತ್ಯ ನೂತನವಾದ ಅತಿ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಅತ್ಯಂತ ಸುಂದರವಾದ ಅತಿ ಪವಿತ್ರವಾದ ಈ ಲಲಿತಾ ಸಹಸ್ರನಾಮದ ಸ್ತೋತ್ರವನ್ನು ನಾವೆಲ್ಲರೂ ಪಠಣೆ ಮಾಡ್ತಾನೇ ಬಂದಿದ್ದೇವೆ. ಹಲವಾರು ವರ್ಷಗಳಿಂದ ನಿತ್ಯ ಪಾರಾಯಣ ಮಾಡುವಂಥವರು ನಮ್ಮಲ್ಲಿ ಹಲವಾರು ಜನ ಇದ್ದೇವೆ. ಈಗ ಅದರ ಅರ್ಥ ಸ್ವಲ್ಪ ಸ್ವಲ್ಪ ತಿಳಿದುಕೊಂಡ ಮೇಲೆ ಆ ಭಾವನೆಗಳೇ ಬೇರೆ, ಹಾಗೆಯೇ ಅದು ನಮ್ಮ ಮೇಲೆ ಬೀರುವ ಪರಿಣಾಮವೂ ಬೇರೆ. ಯಾವಾಗ ನಮ್ಮ ಭಾವನೆಗಳು ಬದಲಾಗುತ್ತವೆಯೋ ಆಗ ನಮ್ಮ ಮೇಲೆ ಅದು ಬೀರುವಂತಹ ಪರಿಣಾಮವೂ ಕೂಡ ಬದಲಾವಣೆ ಆಗಿಯೇ ಆಗತ್ತೆ. ಹಾಗಾಗಿ ಇನ್ನೂ ಉಳಿದ ಕೆಲವು ನಾಮಗಳ ಅರ್ಥಗಳನ್ನು ತಿಳಿದುಕೊಂಡು ಅದೇ ಭಾವನೆಯಿಂದ ನಾವು ಮುಂದಕ್ಕೆ ಸಾಗಿದಾಗ ಈ ಅಧ್ಯಾತ್ಮ ಪಥದಲ್ಲಿ ನಮ್ಮನ್ನು ಅತಿ ಉಚ್ಚ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಇರುವಂತಹ ಸಹಸ್ರನಾಮ ಸ್ತೋತ್ರ ಇದು. 126ನೆಯ ಶ್ಲೋಕದವರೆಗೆ ನೋಡಿದೆವು. ಮುಂದಿನ ಶ್ಲೋಕ 127ನೆಯ ಶ್ಲೋಕ. ವಿಶ್ವಗರ್ಭ ಸ್ವರ್ಣಗರ್ಭ ವರದಾ ವಾಗಧೀಶ್ವರಿ ಧ್ಯಾನಗಮ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ. ವಿಶ್ವಗರ್ಭ, ವಿಶ್ವವೇ ತನ್ನ ಗರ್ಭದಲ್ಲಿ ಇಟ್ಟುಕೊಂಡಂಥವಳು. ನಾವೆಲ್ಲರೂ ಅವಳಲ್ಲಿ ಇರುವಂಥವರು ಅಥವಾ ಅವಳ ಗರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ವಿಶ್ವಗರ್ಭ. ಸ್ವರ್ಣಗರ್ಭ, ಹಿರಣ್ಯಗರ್ಭ ಅಂತ ನೋಡಿದೆವು ನಾವು. ಒಂದು ಮೊಟ್ಟೆಯ ಆಕಾರದಲ್ಲಿ ಇರ್ತದೆ ಅದು. ನಾವು ಅದರಲ್ಲೇ ಇರುವಂಥವರು. ಮತ್ತೆ ದೇಹವನ್ನು ಬಿಟ್ಟು ಬೇರೆ ದೇಹಕ್ಕೆ ಸೇರುವಂತೆ ಒಂದು ಯುಗ ಮುಗಿದು ಮತ್ತೆ ಎಲ್ಲರೂ ಅವಳಲ್ಲಿ ಸೇರಿಕೊಳ್ತೇವೆ. ಆ ಸೇರಿಕೊಳ್ಳುವಂತಹದ್ದು ಹಿರಣ್ಯಗರ್ಭ. ಹಿರಣ್ಯಗರ್ಭದಲ್ಲಿ ಇದ್ದು ಮತ್ತೆ ಇನ್ನೊಂದು ಯುಗ ಶುರುವಾದಾಗ ಅಲ್ಲಿಂದ ಮತ್ತೆ ಅದೇ ವಾಸನೆಗಳನ್ನು ಹೊತ್ತುಕೊಂಡು ಹೊರಗಡೆ ಬರುವಂತಹದ್ದು ನಾವು ನೋಡಿದೆವು. ತಿರೋಧಾನ ಮತ್ತೆ ಅನುಗ್ರಹದ ಅಂತ ನೋಡಿದೆವು. ಈ ಪಂಚಕೃತ್ಯ ಪರಾಯಣ ಸೃಷ್ಟಿ ಸ್ಥಿತಿ ಲಯ ಮತ್ತು ತಿರೋಧಾನ ಹಾಗೂ ಅನುಗ್ರಹ ಆ ಸಮಯದಲ್ಲಿ ನಡೆಯುವಂಥದ್ದಿದು ಹಿರಣ್ಯಗರ್ಭ. ಹಿರಣ್ಯಗರ್ಭ ಅಂದರೆ ಸ್ವರ್ಣಗರ್ಭ. ಅವರದ ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ಎಲ್ಲ ದುಷ್ಟ ಶಕ್ತಿಗಳು, ದುಷ್ಟ ಆಲೋಚನೆಗಳು, ದುರಾಲೋಚನೆಗಳು ಎಷ್ಟೊಂದು ಬರ್ತಾನೇ ಇರುತ್ತೆ. ನಮಗೆ ಆಸೆಗಳು ಹುಟ್ಟಿಕೊಳ್ಳುತ್ತೆ. ಅದರ ಜೊತೆ ಹಲವಾರು ದುಷ್ಟ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ಇದೆ. ಇದನ್ನೆಲ್ಲವನ್ನು ನಾಶ ಮಾಡುವಂಥವಳು ಅವಳು ಅವರದ. ವಾಗಧೀಶ್ವರಿ. ವಾಕ್ ಅಂತ ಹೇಳಿದರೆ ಮಾತು, ವಾಣಿ, ಮಾತಿನ ಅಧೀಶ್ವರಿ. ಯಾವತ್ತೂ ಕೂಡ ನಾವು ಮಾತನಾಡಿದಾಗ ಇದನ್ನು ನೆನ್ಪಿಟ್ಕೊಳ್ಬೇಕು. ನನ್ನ ಮಾತಿನ ಅಧೀಶ್ವರಿ ಯಾರು? ನನ್ನ ತಾಯಿಯಾದ ಜಗನ್ಮಾತೆಯಾದ ತ್ರಿಪುರ ಸುಂದರಿಯಾದ ಲಲಿತಾ ಮಾತೆ. ಹೀಗಿದ್ದಾಗ ಯಾವುದೇ ಕೆಟ್ಟ ಶಬ್ದಗಳು
ನನ್ನ ಬಾಯಿಂದ ಹೊರಗಡೆ ಬರಬಾರ್ದು. ಈ ಒಂದು ಸ್ಮರಣೆ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಮ್ಮ ಮಾತು ಉತ್ತಮವಾಗಿರುತ್ತೆ. ಹಾಗೆಯೇ ಆ ಮಾತು ಹೇಗಿರುತ್ತೆ ಅಂತ ಹೇಳಿದರೆ ಸಮಾಜಕ್ಕೆ ಉಪಯೋಗ ಆಗುವಂತೆ ಇರುತ್ತೆ. ಯಾರೋ ಇಬ್ಬರಿಗಾದರೂ ನಮ್ಮ ಮಾತು ಪ್ರಯೋಜನಕ್ಕೆ ಬರಬೇಕು. ಅಯ್ಯೋ ಅವರು ಹೀಗೆ ಹೇಳ್ತಿದ್ದಾರಲ್ಲ ಅಂತ ಹೇಳುವಾಗೆ ನಮ್ಮ ಮಾತು ಇರಲೇಬಾರ್ದು. ಇದು ವಾಗಧೀಶ್ವರಿ. ಧ್ಯಾನಗಮ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ. ಧ್ಯಾನಗಮ್ಯ, ಧ್ಯಾನದ ಗಮ್ಯವೇ ಅವಳು. ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡುವಂಥವರು. ಮಾಡದೇ ಇದ್ದರೆ ಇನ್ನಾದರೂ ಶುರು ಮಾಡೋಣ. ಮಾಡುವಂಥವರು. ಅದರ ಗಮ್ಯ ಏನು? ಅವಳೇ. ಆ ಪರಬ್ರಹ್ಮ. ಯಾರ ಧ್ಯಾನ ಮಾಡಿದರೂ ನಾವು ಪರವಾಗಿಲ್ಲ. ನನ್ನ ಇಷ್ಟ ದೇವತೆ ರಾಮ, ಕೃಷ್ಣ, ಸಾಯಿಬಾಬಾ ಅಥವಾ ದೇವಿ ಯಾವುದೇ ಇರ್ಬೋದು, ಯಾವುದೇ ಒಂದು ವಸ್ತು ಕೂಡ ಇರ್ಬೋದು. ಈಗ ನಾವು ದೀಪವನ್ನು ನೋಡಿಕೊಂಡು ಧ್ಯಾನ ಮಾಡ್ತಾರೆ. ಕೆಲವರು ಸುಮ್ಮನೆ ಕಲ್ಲಿನ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿ ಧ್ಯಾನವನ್ನು ಮಾಡ್ತಾರೆ. ಹಾಗೆ ಯಾವುದೇ ಥರದ ಧ್ಯಾನ ಮಾಡಿದರೂ ಕೂಡ ಕೊನೆಯದಾಗಿ ಸೇರುವುದು ಯಾರನ್ನ? ನಾವು ಪರಬ್ರಹ್ಮ ಸ್ವರೂಪಿಣಿಯಾದ ನಮ್ಮ ಜಗನ್ಮಾತೆಯನ್ನೇ ಸೇರೋದು. ಹಾಗಾಗಿ ಧ್ಯಾನಗಮ್ಯ. ಅಪರಿಚ್ಛೇದ್ಯ. ಪರಿಚ್ಛೇದ ಅಂತ ಹೇಳಿದರೆ ಒಂದು ಸೀಮೆ ಇರುವಂಥದ್ದು, ಸೀಮಿತವಾಗಿರುವಂಥದ್ದು. ಒಂದು ಎಲ್ಲೆ ಅಂತ ಹೇಳ್ತೀವಿ, ಎಲ್ಲೆ ಇರುವಂಥದ್ದಕ್ಕೆ ಪರಿಚ್ಛೇದ್ಯ ಅಂತ ಹೆಸರು. ಇವಳು ಅಪರಿಚ್ಛೇದ್ಯ. ಇವಳಿಗೆ ಸೀಮೆಯೇ ಇಲ್ಲ, ಆದಿಯೂ ಇಲ್ಲ, ಅಂತವೂ ಇಲ್ಲ. ಯಾವುದೋ ಒಂದು ಕೋಟೆಯ ಒಳಗಡೆ ಇಲ್ಲ ಅವಳು. ಯಾವುದಕ್ಕೂ ಸೀಮಿತವಾಗಿಲ್ಲ, ಯಾವುದಕ್ಕೂ ಇವಳಿಗೆ ಒಂದು ಸೀಮೆಯೇ ಇಲ್ಲ. ದೇಶಕಾಲ ಆಮೇಲೆ ಬರುತ್ತೆ ನೋಡಿ. ದೇಶಕಾಲಾಪರಿಚ್ಛಿನ್ನ. ದೇಶವು ನಾವೆಲ್ಲ ಇಲ್ಲಿದ್ದೇವೆ. ಈಗ ಭಾರತ ದೇಶದಲ್ಲಿ ನಾವು ಇದ್ದೇವೆ ಅಂತ ಆದರೆ ನಾವು ಇನ್ನೊಂದು ದೇಶದಲ್ಲಿ ಇರೋದಿಲ್ಲ. ಈ ದೇಶದಲ್ಲಿ ಮಾತ್ರ, ಈ ಊರಿನಲ್ಲಿ ಮಾತ್ರ, ಈ ಮನೆಯಲ್ಲಿ ಮಾತ್ರ, ಇನ್ನೊಂದು ಮನೆಯಲ್ಲಿ ನಾನಿರೋದಿಲ್ಲ. ನಾವು ಯಾರು ಒಂದು ಜಾಗದಲ್ಲಿ ಇದ್ದರೆ ಇನ್ನೊಂದು ಜಾಗದಲ್ಲಿ ಇರೋದಿಲ್ಲ. ಒಂದು ಸಮಯದಲ್ಲಿ ಇಲ್ಲಿದ್ದರೆ ಇನ್ನೊಂದು ಸಮಯದಲ್ಲಿ ಅಲ್ಲಿ ಇರ್ಬೋದು, ಆದರೆ ಮತ್ತೆ ದೇಶ ಬದಲಾವಣೆ ಆಗುತ್ತೆ. ಒಂದೇ ಸಮಯದಲ್ಲಿ ಎಲ್ಲ ಕಡೆ ನಾವು ಇರಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಅಂತ ಹೇಳಿದ್ರೆ ಯಾರು? ನಾನು ಅಂದರೆ ಈ ದೇಹ ಅಂತ ಹೇಳುವ ಭಾವನೆ ಇದ್ದಾಗ ಇದೆಲ್ಲವೂ ಪರಿಚ್ಛಿನ್ನವಾಗಿರುತ್ತೆ. ಸೀಮಿತ, ಸೀಮೆ ಇರುವಂಥದ್ದು. ಲಿಮಿಟೆಡ್, ಇದು ಅನ್ಲಿಮಿಟೆಡ್. ಅವಳು ಅನ್ಲಿಮಿಟೆಡ್. ಯಾವುದಕ್ಕೂ ಒಂದು ಬಂಧನಕ್ಕೆ ಒಳಗಾಗಿಲ್ಲ, ಸೀಮೆಯೇ ಇಲ್ಲದಂಥವಳು. ಅಂದರೆ ನಾವು ಇತಿ ಮಿತಿ ಇಲ್ಲದೆ ಇರುವಂಥವಳು. ಇದು ಅಪರಿಚ್ಛೇದ್ಯ. ಧ್ಯಾನಗಮ್ಯ ಪರಿಚ್ಛೇದ್ಯ ಅಂತ ಇರೋದು. ಹಾಗಾಗಿ ಇದು ಪರಿಚ್ಛೇದ್ಯ ಅಲ್ಲ, ಅಪರಿಚ್ಛೇದ್ಯ. ಜ್ಞಾನವನ್ನು ಕೊಡುವಂಥವಳು. ಯಾವ ಥರದ ಜ್ಞಾನ? ಎಲ್ಲ ಥರದ ಜ್ಞಾನ. ನಮಗೆ ಲೋಕದ ವ್ಯವಹಾರವನ್ನು ಮಾಡಬೇಕು ಅಂತಾದರೆ ಲೋಕಜ್ಞಾನ ಬೇಕು. ಯಾವುದೋ ಏನು ಗೊತ್ತಿಲ್ಲದವರಾಗಿದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಲೋಕ ವ್ಯವಹಾರಕ್ಕೆ ಬೇಕಾದಂತಹ ಜ್ಞಾನವನ್ನು ಕೊಡ್ತಾಳೆ. ಹಾಗೆಯೇ ಆಸಕ್ತಿ ಇರುವಂಥವರಿಗೆ, ಪ್ರಾರ್ಥನೆಯನ್ನು ಮಾಡಿದಂಥವರಿಗೆ ಅಧ್ಯಾತ್ಮದ ಉತ್ತಮವಾದ ಜ್ಞಾನವನ್ನು ಅವಳು ದಯಪಾಲಿಸ್ತಾಳೆ. ಉತ್ತಮವಾದ ಶ್ರೇಷ್ಠವಾದ ಜ್ಞಾನ ಅಂತ ಹೇಳಿದರೆ ನಾನು ಈ ದೇಹ ಅಲ್ಲ, ನಾನು ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದೆ ಉತ್ತಮವಾದ ಶ್ರೇಷ್ಠವಾದ ಜ್ಞಾನ. ಬರೇ ತಿಳುವಳಿಕೆಗೆ ಅಲ್ಲ, ಅದು ನಮ್ಮ ಅನುಭವ, ಅನುಭೂತಿಯನ್ನು ಪಡಿಬೇಕು ನಾವು. ಇಂತಹ ಜ್ಞಾನವನ್ನು ಅವಳು ನಮಗೆ ಕೊಡ್ತಾಳೆ. ಜ್ಞಾನ ಇಲ್ಲ ಅಂತಾದರೆ ಮೋಕ್ಷ ಸಾಧ್ಯ ಇಲ್ಲ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಎಲ್ಲವೂ ಸೇರಿ ಜ್ಞಾನ ಬೇಕೇ ಬೇಕು. ಜ್ಞಾನ ಇಲ್ಲದೇ ಇದ್ದರೆ ಮೋಕ್ಷ ಸಾಧ್ಯ ಇಲ್ಲ. ಇಂತಹ ಜ್ಞಾನವನ್ನು ನಮಗೆ ಕೊಡುವಂಥವಳು ಜ್ಞಾನ ವಿಗ್ರಹ. ಜ್ಞಾನದ ಮೂರ್ತಿ ಅಂತ ಹೇಳೋದಿಲ್ವ ನಾವು? ಜ್ಞಾನವೇ ಮೈ ತೆಳೆದು ಬಂದಂತೆ ಅಂತ ಹೇಳ್ತೀವಿ. ಅಂದರೆ ಜ್ಞಾನವೇ. ಈಗ ನೋಡಿ, ಭಗವಾನ್ ರಮಣ ಮಹರ್ಷಿಯವರು ತಿರುವಣ್ಣಾಮಲೆಯಲ್ಲಿ ಹೆಚ್ಚು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಅವರ ಒಂದು ದೃಷ್ಟಿಯೇ ಸಾಕು. ಅಂದರೆ ಏನು? ಅವರ ದೇಹದಿಂದ ಆ ಕಣ್ಣಿನ, ಹೊರಗಿನ ಕಣ್ಣಿನಿಂದ ಅವರು ನೋಡಿದ್ದೇ ಸಾಕು ನಮಗೆ. ಅದುವೇ ಒಂದು ದೊಡ್ಡ ಆಶೀರ್ವಾದ ನಮಗೆಲ್ಲರಿಗೂ. ಎಷ್ಟೋ ಜನರಿಗೆ ಆ ಶ್ರೇಷ್ಠವಾದ ಜ್ಞಾನವನ್ನು ಕೂಡ ಬರೇ ತನ್ನ ದೃಷ್ಟಿಯಿಂದ
ಅವರು ದಯಪಾಲಿಸಿದ್ದಾರೆ. ಅಂದರೆ ಆ ದೇಹ ಕೂಡ ಜ್ಞಾನದ ರೂಪವೇ ಅಥವಾ ಜ್ಞಾನದ ಮೂರ್ತಿ. ಇದು ಜ್ಞಾನ ವಿಗ್ರಹ. ಸರ್ವ ವೇದಾಂತ ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ. ಸರ್ವ ವೇದಾಂತ ಸಂವೇದ್ಯ, ವೇದಾಂತದಿಂದ ಅವಳನ್ನು ತಿಳಿದುಕೊಳ್ಳಬಹುದು. ವೇದವನ್ನು 4 ವಿಭಾಗಗಳಾಗಿ ವಿಭಾಗಿಸಿದ್ದಾರೆ. ಸಂಹಿತ ಅಥವಾ ಮಂತ್ರ, 2ನೇದು ಆರಣ್ಯಕ, 3ನೇದು ಬ್ರಾಹ್ಮಣ, ಕೊನೆಯದಾಗಿ 4ನೇದಾಗಿ ಉಪನಿಷತ್. 1ನೆಯ ಸಂಹಿತ ಅಂತ ಹೇಳುವ ಭಾಗದಲ್ಲಿ ಎಲ್ಲ ಮಂತ್ರಗಳು ಇವೆ. ವೇದದ ಎಲ್ಲ ಮಂತ್ರಗಳು ಕೂಡ ಈ ಸಂಹಿತ ಅಂತ ಹೇಳುವ ಭಾಗದಲ್ಲಿದೆ. ಆಮೇಲೆ ಆರಣ್ಯಕ. ಆರಣ್ಯಕ ಅಂತ ಹೇಳಿದ್ರೆ ನಮ್ಮ ಈ ಹೋಮ ಹವನ ತಪನಾದಿಗಳಲ್ಲಿ ಅಥವಾ ನಾನಾ ಥರದ ಆಚರಣೆಗಳಿಗೆ ಬೇಕಾದಂತಹದ್ದು ಆ ವಿಚಾರಗಳನ್ನು ಅದರಲ್ಲಿ ಒಂದು ಭಾಗವಾಗಿ ಕೊಟ್ಟಿದ್ದಾರೆ, ಆರಣ್ಯಕ. ಅದೇ ಬ್ರಾಹ್ಮಣದಲ್ಲಿ, ಬ್ರಾಹ್ಮಣ ಅಂತ ಹೇಳುವ ವಿಭಾಗದಲ್ಲಿ ಈ ಆರಣ್ಯಕದಲ್ಲಿ ಏನನ್ನ ಆಚರಣೆಯನ್ನು ಕೊಟ್ಟಿದ್ದಾರೋ ಅದರ ಬಗ್ಗೆ ವಿಶದವಾಗಿ ಅದರಲ್ಲಿ ವರ್ಣನೆಯನ್ನು ಮಾಡಿರ್ತಾರೆ. ಈಗ ಒಂದು ಆಚರಣೆ ಹೇಗೆ ಇರಬೇಕು ಅಂತ ಹೇಳೋದು ಆರಣ್ಯಕದಲ್ಲಿ ಇರುತ್ತೆ. ಒಂದು ಪೂಜೆ ಇರ್ಬೋದು, ಏನು ಮಾಡಬೇಕಾಗಿರೋದು ಅಂತ ಅದರಲ್ಲಿ ಇರುವಂತಹ ವಿಚಾರ ಆರಣ್ಯಕ. ಅದರ ಬಗ್ಗೆ ವರ್ಣನೆಯನ್ನು ಮಾಡುವಂಥದ್ದು ಬ್ರಾಹ್ಮಣದಲ್ಲಿ ಬರುತ್ತೆ. ಆಮೇಲೆ ಕೊನೆಯದಾಗಿ ಉಪನಿಷತ್ತು. ಇದಕ್ಕೆ ವೇದಾಂತ ಅಂತ ಹೆಸರು. ವೇದದ ಹಂತದಲ್ಲಿ ಬರುವಂಥದ್ದು ಇದು ಉಪನಿಷತ್ತುಗಳು. ಈ ಉಪನಿಷತ್ತುಗಳಲ್ಲಿ ಯಾವ ಥರದ ಆಚಾರಗಳ ಬಗ್ಗೆ ಹೇಳೋದೇ ಇಲ್ಲ, ಅದರ ಬಗ್ಗೆ ವರ್ಣನೆ ಇಲ್ಲ. ಹಾಗಾದರೆ ಏನಿದೆ? ಎಷ್ಟೊಂದು ಉಪನಿಷತ್ತುಗಳಿವೆ. ಏನಿದೆ ಇದರಲ್ಲಿ? ಎಲ್ಲ ಪರಬ್ರಹ್ಮನ ತತ್ವವನ್ನು ಮಾತ್ರ ವಿವರಿಸಿದ್ದಾರೆ ಈ ಉಪನಿಷತ್ತುಗಳಲ್ಲಿ. ನೀವು ಈ ಪೂಜೆಯನ್ನು ಮಾಡಿ, ಈ ಹೋಮವನ್ನು ಮಾಡಿ ಅಂತ ಉಪನಿಷತ್ತಿನಲ್ಲಿ ವರ್ಣನೆ ಇಲ್ಲ. ಪರಬ್ರಹ್ಮನ ತತ್ವದ ಬಗ್ಗೆ ಮಾತ್ರ ಇರುವಂಥದ್ದು ವೇದಾಂತ ಅಥವಾ ಉಪನಿಷತ್ತು. ಹಾಗಾಗಿ ಇಲ್ಲೇನು ಹೇಳ್ತಾರೆ? ಸರ್ವ ವೇದಾಂತ ಸಂವೇದ್ಯ. ವೇದಾಂತವನ್ನು ತಿಳಿದುಕೊಂಡು ಇವಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಅಂದರೆ ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಿ, ಆಚರಣೆಯನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದರ ಬಗ್ಗೆ ತಿಳಿದುಕೊಳ್ಳಬೇಡಿ ಅಂತ ಹೇಳ್ತಾ ಇಲ್ಲ ವಶಿನ್ಯಾದಿ ವಾಗ್ದೇವತೆಗಳು. ಆದರೆ ವೇದಾಂತ, ಉಪನಿಷತ್ತಿನ ಬಗ್ಗೆ ತಿಳಿದುಕೊಂಡ್ರೆ ಇವಳನ್ನು ತಿಳಿದುಕೊಂಡ ಹಾಗೆಯೇ, ಅಥವಾ ಪರಬ್ರಹ್ಮ ತತ್ವವನ್ನು ತಿಳಿದುಕೊಂಡ್ರೆ ಇವಳು ಗೊತ್ತಾದ ಹಾಗೆ, ಇವಳು ಏನು, ಇವಳು ಯಾರು ಅಂಥೇಳಿ ನಮಗೆ ತಿಳಿದುಕೊಂಡ ಹಾಗೆಯೇ. ಅಥವಾ ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೇನೆ ಮುಂದಕ್ಕೆ, ಯಾತಕ್ಕಾಗಿ ಇಲ್ಲಿಗೆ ಬಂದೆ, ಏನನ್ನ ಮಾಡ್ತಾ ಇದ್ದೇನೆ, ಇದಕ್ಕೆಲ್ಲ ಉತ್ತರ ನಮಗೆ ಈ ವೇದಾಂತದಲ್ಲಿ ಸಿಗತ್ತೆ. ಹಾಗಾಗಿ ಅವಳು ಸರ್ವ ವೇದಾಂತ ಸಂವೇದ್ಯ, ಸತ್ಯಾನಂದ ಸ್ವರೂಪಿಣಿ, ಸತ್ಯ ಆನಂದ ಸ್ವರೂಪಿಣಿ, ನಿಜವಾದ ಆನಂದ ಸ್ವರೂಪಳು ಅವಳು. ಆ ಪರಬ್ರಹ್ಮ ತತ್ವ ಅಂತ ಹೇಳಿದ್ರೆ ಸಚ್ಚಿದಾನಂದ ಅಂತ ಹೇಳ್ತೀವಿ. ಸತ್ ಚಿತ್ ಆನಂದ, ಯಾವತ್ತೂ ಕೂಡ ಪರಮಾನಂದ. ಹಾಗಾಗಿ ಅವಳು ಆನಂದ ರೂಪಿಣಿ, ಸ್ವರೂಪಿಣಿ. ಲೋಪಾಮುದ್ರಾಚಿತ ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಲೋಪಾಮುದ್ರಾ ಅಗಸ್ತ್ಯ ಮಹಾಮುನಿಯ ಭಾರ್ಯೆ, ಹೆಂಡತಿ ಲೋಪಾಮುದ್ರ. 12 ಮಂದಿ ಉಪಾಸಕರಲ್ಲಿ ಅಂದರೆ ಪ್ರಸಿದ್ಧರಾದ ಉಪಾಸಕರಲ್ಲಿ ಒಬ್ಬಳು ಲೋಪಾಮುದ್ರ. ಇವಳಿಂದ ಪೂಜಿಸಲ್ಪಟ್ಟಂಥವಳು ಲೋಪಾಮುದ್ರಾರ್ಚಿತ. ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಈ ಬ್ರಹ್ಮಾಂಡ ಮಂಡಲವನ್ನು ಸೃಷ್ಟಿ ಮಾಡಿ ಅದರ ವ್ಯವಸ್ಥೆಯನ್ನು ನೋಡಿಕೊಂಡು ಆಮೇಲೆ ಕೊನೆಯಲ್ಲಿ ಲಯಕಾರಿಣಿಯಾಗಿ, ಆಮೇಲೆ ತಿರೋಧಾನ, ಅನುಗ್ರಹ, ಪಂಚಕೃತ್ಯ, ಈ 5 ಕೆಲಸಗಳನ್ನು ಕೂಡ ಲೀಲಾಜಾಲವಾಗಿ ಮಾಡುವಂಥವಳು. ಅವಳಿಗೆ ಅದೊಂದು ಆಟದ ಹಾಗೆ. ನಮಗಾದರೆ ಏನೋ ಒಂದು ಸೃಷ್ಟಿ ಮಾಡಬೇಕು ಅಂತಿದ್ರೆ ಎಷ್ಟು ಕಷ್ಟ, ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ. ಹಾಗಾಗಿ ಅದನ್ನು ನೋಡಿಕೊಳ್ಳೋದು ಏನು ಸುಲಭವ? ಯಾವ ಬ್ಯಾಂಕಿನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ, ಇವರಿಗೆ ಕೊಡ್ಬೋದಾ, ಅವರಿಗೆ ಕೊಡ್ಬೋದಾ, ಅವರು ಕೊಟ್ಟರೆ ನಮಗೆ ವಾಪಸ್ ಕೊಡ್ತಾರೋ ಇಲ್ವೋ, ಎಷ್ಟೊಂದು ಕಷ್ಟಗಳು ನಮಗೆ. ಒಂದು 10 ರೂಪಾಯಿಯನ್ನು ಸಂಪಾದನೆ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಇದ್ರೆ ಎಷ್ಟೊಂದು ಕಷ್ಟ ಬರ್ತೀವಿ ನಾವು. ಅವಳು ಹೇಗಿದ್ದಾಳೆ? ಇಂತಹ ಕಾರ್ಯಗಳನ್ನು ಲೀಲಾಜಾಲವಾಗಿ, ಬರೇ ಒಂದು
ವಿನೋದಕ್ಕಾಗಿ ಮಾಡುವಂಥದ್ದು ಲೀಲಾಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಏನು ಒಂದು ಬ್ರಹ್ಮಾಂಡವ, ಬ್ರಹ್ಮಾಂಡದ ಮಂಡಲವೇ ಹಲವಾರು ಲೋಕಗಳು. ಇದನ್ನೆಲ್ಲ ಲೀಲಾಜಾಲವಾಗಿ ತನ್ನ ಕೃತ್ಯಗಳನ್ನು ಮಾಡುವಂಥವಳು. ಅದೃಶ್ಯ, ಅದೃಶ್ಯರಹಿತ, ವಿಜ್ಞಾತ್ರಿ, ವೇದ್ಯವರ್ಜಿತ. ಅದೃಶ್ಯ, ಕಣ್ಣಿಗೆ ಕಾಣುವಂಥವಳ. ಕಣ್ಣಿಗೆ ಕಂಡ್ರೆ ನಮಗೆ ಎಷ್ಟು ಸುಲಭ ಇತ್ತು, ಸೀದಾ ಹೋಗಿ ಹಿಡ್ಕೊಂಡು ಪೂಜೆ ಮಾಡ್ಬೋದಾಗಿತ್ತು. ಕಣ್ಣಿಗೆ ಕಾಣ್ತಾಳ ಅವಳು, ಅದೃಶ್ಯ. ಹಾಗೆಯೇ ದೃಶ್ಯರಹಿತ. ಇಲ್ಲಿ ದೃಶ್ಯರಹಿತ ಅಂತ ಹೇಳಿದ್ರೆ ಜ್ಞಾನ. ಜ್ಞಾನ ಯಾರಿಗಾದ್ರೂ ಕಾಣಿಸತ್ತಾ ಕಣ್ಣಿಗೆ? ದುಡ್ಡು ಸಂಪಾದನೆ ಮಾಡಿದ್ದು ಕಣ್ಣಿಗೆ ಕಾಣದೇ ಇರ್ಬೋದು ಒಂದು ರೀತಿಯಲ್ಲಿ, ಆದರೆ ಇನ್ನೊಂದು ರೀತಿಯಲ್ಲಿ ಕಾಣುತ್ತೆ. ಹೇಗೆ? ದೊಡ್ಡ ಕಾರ್ ತಗೊಳ್ತಾರೆ, ದೊಡ್ಡ ಅರಮನೆಯನ್ನು ಕಟ್ತಾರೆ ಅಂತ ಆದರೆ ಇವ್ರ ಹತ್ರ ಓಹೋ ಭಾರಿ ಸಂಪತ್ತಿದೆ ಅಂತ ಗೊತ್ತಾಗತ್ತೆ ನಮಗೆ. ಅದೇ ಜ್ಞಾನ. ಜ್ಞಾನ ಇದ್ದವರನ್ನ ಇವರಿಗಿಷ್ಟು ಜ್ಞಾನ ಇದೆ, ಅವರಿಗೆ ಅಷ್ಟು ಜ್ಞಾನ ಇದೆ ಅಂತ ಖಂಡಿತವಾಗಿಯೂ ನಮಗೆ ಅವರನ್ನ ಅಳತೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದು ದೃಶ್ಯರಹಿತ. ಅನ್ನಪೂರ್ಣ ಸ್ತೋತ್ರದಲ್ಲಿ ಬರುತ್ತೆ ನೋಡಿ, ದೃಶ್ಯ ಅದೃಶ್ಯ ವಿಭೂತಿ ವಾಹನಕರಿ. ದೃಶ್ಯ ಮತ್ತು ಅದೃಶ್ಯವಾದ ವಿಭೂತಿಯನ್ನ ಕೊಡುವಂಥವಳವಳು. ದೃಶ್ಯವಾಗಿರುವಂಥದ್ದು ಅವಳೇ, ಅದೃಶ್ಯವಾಗಿರುವಂಥದ್ದು ಅವಳೇ. ಹಾಗೆ ದೃಶ್ಯರಹಿತವಾಗಿರುವಂಥದ್ದು ಅಂದರೆ ಜ್ಞಾನ, ಇದು ಕೂಡ ಅವಳೇ. ವಿಜ್ಞಾತ್ರಿ, ಎಲ್ಲವನ್ನ ತಿಳಿದುಕೊಂಡವಳು. ನಾವು ಹೇಳಿದ್ವಲ್ಲ, ನೀವೇನು ಸರ್ವಜ್ಞರ, ಎಲ್ಲ ನಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಓಹೋ ಬಾರಿ ಸರ್ವಜ್ಞರ ನೀವು ಅಂತ ಕೇಳಲ್ವಾ? ಹಾಗೆ ಇವಳು ಹೌದು ಸರ್ವಜ್ಞೆ ಅಥವಾ ವಿಜ್ಞಾತ್ರಿ. ಎಲ್ಲವನ್ನು ತಿಳಿದುಕೊಂಡು, ತ್ರ ಅಂತ ಹೇಳಿದ್ರೆ ರಕ್ಷಣೆ ಮಾಡುವಂಥದ್ದು. ಎಲ್ಲಾದರೂ ಕೂಡ ನಮಗೆ ತ್ರಾಂತ ಶಬ್ದ ಬಂತ, ಅದು ರಕ್ಷಣೆಗೆ ಇರುವಂಥದ್ದು. ತಿಳಿದುಕೊಂಡು ನಮ್ಮನ್ನ ರಕ್ಷಣೆ ಮಾಡುವಂಥವಳು ವಿಜ್ಞಾತ್ರಿ. ವೇದ್ಯವರ್ಜಿತ, ಅವಳೇನ ತಿಳಿದುಕೊಳ್ಬೇಕು. ವೇದ್ಯ ಅಂತ ಹೇಳಿದ್ರೆ ತಿಳಿದುಕೊಳ್ಳುವಂಥದ್ದು. ಅವಳಿಗೇನಾದರೂ ಬಾಕಿ ಇದೆಯಾ ತಿಳಿದುಕೊಳ್ಳೋದಿಕ್ಕೆ? ಏನೂ ಇಲ್ಲ. ಅವಳಿಗೆ ಇನ್ನೇನು ಮಿಕ್ಕಿಲ್ಲ ತಿಳಿದುಕೊಳ್ಳಕ್ಕೆ. ಎಲ್ಲವೂ ಸೃಷ್ಟಿ ಮಾಡಿದವಳು ಅವಳೇ, ಎಲ್ಲವೂ ಅವಳೇ ಇದ್ದಾಗ ಇನ್ನು ತಿಳಿದುಕೊಳ್ಳುವಂಥದ್ದು ಏನೂ ಇಲ್ಲ ಅವಳಿಗೆ. ಹಾಗಾಗಿ ವೇದ್ಯವರ್ಜಿತ. ಯೋಗಿನಿ, ಯೋಗದ ಯೋಗ್ಯ, ಯೋಗಾನಂದ, ಯುಗಂಧರ. ಯೋಗಿನಿ, ಯೋಗಿನಿ ರೂಪದಲ್ಲಿ ಇರುವಂಥವಳು. ಈ ಶ್ರೀಚಕ್ರದಲ್ಲಿ ಹಲವಾರು ಯೋಗಿನಿಯರಿದ್ದಾರೆ. ಅವರೆಲ್ಲರೂ ಕೂಡ ಇವಳ ರೂಪವೇ. ಆಮೇಲೆ ಯೋಗದ, ಯೋಗವನ್ನ ಕೊಡುವಂಥವಳು. ಯೋಗ ಅಂದರೆ ಯೋಗಾಸನ ಮಾತ್ರ ಅಲ್ಲ, ಯೋಗಾಸನ ಒಂದು ಭಾಗ ಅಷ್ಟೇ. ಅದರಲ್ಲಿ ಯೋಗ ಅಂತ ಹೇಳಿದ್ರೆ ಜೀವಾತ್ಮ ಪರಮಾತ್ಮ ಐಕ್ಯವಾಗುವಂಥದ್ದು. ಯುಜ್ ಧಾತುವಿಂದ ಬಂದಿರುವಂತಹ ಶಬ್ದ ಪದ ಯೋಗ. ಜೀವಾತ್ಮ ಮತ್ತು ಪರಮಾತ್ಮ ಐಕ್ಯವನ್ನ ಮಾಡುವಂಥದ್ದು ಯೋಗ. ಇದನ್ನು ನಮಗೆ ದಯಪಾಲಿಸ್ತಾಳೆ ಯೋಗದ. ಯೋಗ್ಯ, ಅರ್ಹತೆ ಇರುವಂಥವಳು. ನಾವು ಕೇಳೋದಿಲ್ವಾ ಯೋಗ್ಯರ ಅವರು ಅಂದರೆ ಆ ಪದವಿಗೆ ಅರ್ಹತೆ ಇರುವಂಥವರ. ಇವಳು ಯೋಗ್ಯ, ಎಲ್ಲ ಉತ್ತಮವಾದ ಶ್ರೇಷ್ಠವಾದ ಪದವಿಗೆ ಅರ್ಹತೆ, ಕ್ವಾಲಿಫಿಕೇಶನ್ ಇರುವಂಥವಳು ಯೋಗ್ಯ. ಯೋಗಾನಂದ, ಇಲ್ಲಿ ಯೋಗ ಅಂತ ಹೇಳಿದ್ರೆ ಮತ್ತೆ ಐಕ್ಯ. ಜೀವಾತ್ಮ ಪರಮಾತ್ಮ ಐಕ್ಯವಾದಾಗ ಬರುವಂತಹ ಒಂದು ಆನಂದ, ಇದು ಯೋಗಾನಂದ. ನರಸಿಂಹ ಅವತಾರದಲ್ಲಿ ನರಸಿಂಹನಿಗೂ ಕೂಡ ಯೋಗಾನಂದ ಅಂತ ಹೆಸರು ಕೊಟ್ಟಿದ್ದಾರೆ. ಯೋಗದಿಂದ ಬರುವಂತಹ ಆನಂದ, ಯೋಗಾಸನದಿಂದ ಬರುವಂತಹ ಆನಂದ ಅಂತಲ್ಲ, ಯೋಗ ಐಕ್ಯದಿಂದ, ಜೀವಾತ್ಮ ಪರಮಾತ್ಮ ಐಕ್ಯದಿಂದ ಬರುವಂತಹ ಅತಿ ಶ್ರೇಷ್ಠವಾದ ಪರಮಾನಂದ. ಯುಗಂಧರ, ಯುಗ. ನಮ್ಮ ಈ ಕಾಲವನ್ನು 4 ಯುಗಗಳಾಗಿ ವಿಭಾಗಿಸಿದ್ದಾರೆ. ಕೃತಯುಗ ಅಥವಾ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಆಮೇಲೆ ಕಲಿಯುಗ. ಇದು 4.32 ಮಿಲಿಯನ್ ವರ್ಷಗಳವರೆಗೆ ಈ 4 ಯುಗಗಳ ಒಂದು ಚಕ್ರ ನಡೆಯುತ್ತೆ. ಆಮೇಲೆ ಮಹಾಪ್ರಲಯ ಆಗಿ ಮತ್ತೆ ಇನ್ನೊಂದು ಸೃಷ್ಟಿಯಾಗತ್ತೆ. ಮತ್ತೆ ಪುನಃ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಹಾಗೆ ಕಲಿಯುಗ ಬರುತ್ತೆ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಈಗ ಈ ಕಲಿಯುಗ ಶುರುವಾಗಿ 5126 ವರ್ಷಗಳಾಯ್ತಂತೆ. ಅಂದರೆ ಕ್ರಿಸ್ತಪೂರ್ವ 3102 ಫೆಬ್ರವರಿ 17ನೇ ರಾತ್ರಿ ಕಲಿಯುಗ ಶುರುವಾಗಿದೆ ಅಂತೆ. ಹಾಗೆ ಆ 3102 ಮತ್ತೆ ಈಗ
2024 ಎರಡು ಸೇರಿಸಿ 5126 ವರ್ಷಗಳು ಕಳೆದಿವೆ ಈಗ ಕಲಿಯುಗದಲ್ಲಿ. ಈ ಯುಗಗಳನ್ನೆಲ್ಲ ಧರಿಸಿರುವಂಥವಳು ಅವಳೇ ಯುಗಂ ಧರ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ನಮಗೆ ಯಾವುದೇ ಕೆಲಸ ನಡಿಬೇಕು ಅಂತ ಆದರೆ ಈ 3 ಶಕ್ತಿಗಳು ಅಗತ್ಯ. ಇಚ್ಛಾಶಕ್ತಿ, ಮಾಡಬೇಕು ಅಂತೇಳುವ ಆಸಕ್ತಿ. ಕ್ರಿಯಾಶಕ್ತಿ ಜ್ಞಾನಶಕ್ತಿ, ಅದು ಹೇಗೆ ಮಾಡೋದು ಅಂತ ಹೇಳುವ ಬಗ್ಗೆ ವಿಚಾರ ತಿಳುವಳಿಕೆ ಬೇಕು. ಆಮೇಲೆ ಕ್ರಿಯಾಶಕ್ತಿ, ಆಮೇಲೆ ಆ ಕೆಲಸ ನಡೆಯುವಂತಹ ವಿಚಾರ. ಈಗ ನನಗೆ ಇಚ್ಛೆ ಇದೆ, ಉಪನಿಷತ್ತೆಲ್ಲ ಕಲಿಬೇಕು ಅಂತ ಇಚ್ಛೆ ಇದೆ. ಜ್ಞಾನ ಇದೆಯೋ? ಜ್ಞಾನ ಇಲ್ಲ. ಹಾಗಾದರೆ ಆ ಕ್ರಿಯೆ ಹೇಗೆ ನಡೆಯುತ್ತೆ? ನಡೆಯಲ್ಲ. ಹಾಗಾದರೆ ಇಚ್ಛೆಯೂ ಬೇಕು, ಜ್ಞಾನವೂ ಬೇಕು, ಕ್ರಿಯೆಯೂ ನಡಿಬೇಕು. ಒಂದು ಉದಾಹರಣೆ ಕೊಡಬೇಕು ಅಂತಾದರೆ, ಒಂದು ಅಡಿಗೆ, ಒಂದು ಮೈಸೂರು ಪಾಕ್ ಮಾಡಬೇಕು. ಮೊದಲು ಮಾಡಬೇಕು ಅಂತ ಹೇಳುವ ಆಸಕ್ತಿ ಹುಟ್ಟಬೇಕು, ಇಚ್ಛೆ ಬೇಕು. ಆಮೇಲೆ ಅದನ್ನು ಹೇಗೆ ಮಾಡೋದು ಇದರ ಬಗ್ಗೆ ತಿಳುವಳಿಕೆ ಬೇಕು. ಇದೆರಡಿದ್ರೆ ಸಾಕಾ? ಮಾಡಬೇಕು ಅಂತ ಆಸಕ್ತಿಯೂ ಇದೆ, ಜ್ಞಾನವೂ ಇದೆ, ಅದೇ ಕ್ರಿಯೆ ನಡಿದೇ ಇದ್ದರೆ ಮೈಸೂರು ಪಾಕ್ ಹೇಗಾಗತ್ತೆ? ಆ ಕ್ರಿಯೆ ನಡಿಬೇಕು, ಅದು ಒಂದು ಶಕ್ತಿ ತಾನೇ. ಹಾಗೆ ಇಚ್ಛೆಯೂ ಬೇಕು. ಯಾವುದೇ ಕೆಲಸಕ್ಕಾದರೂ ಇಚ್ಛೆ ಬೇಕು, ಅದರ ಬಗ್ಗೆ ತಿಳುವಳಿಕೆ ಬೇಕು. ಅದು ಏನೋ ದೊಡ್ಡ ಸೈಂಟಿಸ್ಟ್ ಮಾಡೋ ಕೆಲಸ ಆಗಬೇಕು ಅಂತಿಲ್ಲ, ಚಿಕ್ಕ ಪುಟ್ಟ ಮನೆಯಲ್ಲಿ ಮಾಡುವ ಕೆಲಸವೂ ಇರ್ಬೋದು. ಅದರ ಬಗ್ಗೆ ತಿಳುವಳಿಕೆ ಬೇಕು. ಹೇಗೆ ಮಾಡಬೇಕು, ಒಂದು ಬ್ರಷ್ ಮಾಡೋದು ಹೇಗೆ ಮಾಡಬೇಕು ನೋಡಿ, ಚಿಕ್ಕ ಮಕ್ಕಳಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅದನ್ನು ನಾವು ತಿಳಿಸಿ ಹೇಳಬೇಕಾಗತ್ತೆ. ಅಂದರೆ ಅದರ ಬಗ್ಗೆ ಜ್ಞಾನವನ್ನು ಅವರಿಗೆ ಕೊಡಬೇಕಾಗತ್ತೆ. ಆಮೇಲೆ ಅವರು ಅದನ್ನು ಮಾಡಬೇಕು, ಆ ಕ್ರಿಯೆ ನಡಿಬೇಕು, ಅದು ಕ್ರಿಯಾಶಕ್ತಿ. ಹಾಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ 3 ಶಕ್ತಿಗಳಲ್ಲೂ ಇರುವಂಥವಳು ಅವಳೇ. ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪಧಾರಿಣಿ. ಸರ್ವ ಆಧಾರ, ಎಲ್ಲದಕ್ಕೂ ಆಧಾರವಾಗಿರುವಂಥವಳು. ನಮಗೂ ಈಗ ನೋಡಿ, ಯಾವತ್ತೂ ಸುಖದಲ್ಲಿದ್ದರೆ ನಮಗೇನು ಅವಳ ಅಗತ್ಯ ಬೀಳೋದಿಲ್ಲ. ನಮಗೆ ಯಾವಾಗ ಈ ಸಂಕಟ ಬಂದಾಗ ವೆಂಕಟರಮಣ, ಯಾವಾಗ ನಮಗೆ ವೆಂಕಟರಮಣನ ನೆನಪಾಗೋದು? ಸಂಕಟ ಬಂದರೆ ಮಾತ್ರ. ಕಷ್ಟ ಬಂದಾಗ ಆ ದೇವರ ಹರಕೆ, ಈ ದೇವರ ಹರಕೆ, ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ, ಈ ಪೂಜೆ ಮಾಡಿಸ್ತೇನೆ, ಮೆಟ್ಲು ಹತ್ತುತ್ತೇನೆ, ನಡ್ಕೊಂಡು ಹೋಗ್ತೇನೆ, ಚಪ್ಪಲಿ ಹಾಕದೆ ಹೋಗ್ತೇನೆ, ಎಷ್ಟೆಷ್ಟು ಹರಕೆಗಳನ್ನು ಹೇಳ್ತೇವೆ. ಯಾಕೆ? ಅದು ಒಂದು ಆಧಾರ ಕೊಡುತ್ತೆ ನಮಗೆ, ಒಂದು ಮಾರಲ್ ಸಪೋರ್ಟನ್ನು ಕೊಡುತ್ತೆ, ಒಂದು ಧೈರ್ಯವನ್ನು ತುಂಬತ್ತೆ. ಇದ್ದಾಳೆ, ನನಗೆ ಇದ್ದಾರೆ, ದೇವರು ಇದ್ದಾರೆ ನನ್ನ ಜೊತೆ ಅಂತೇಳಿ ಒಂದು ಆಧಾರವಾಗಿ. ಸರ್ವ ಆಧಾರ, ಎಲ್ಲರಿಗೂ ಎಲ್ಲದಕ್ಕೂ ಆಧಾರವಾಗಿರುವಂಥವಳು. ಹಾಗೆಯೇ ಸುಪ್ರತಿಷ್ಠಾ, ಅಡಿಪಾಯ ಅಥವಾ ತಳಪಾಯ, ಒಂದು ಫೌಂಡೇಶನ್ ಅವಳು. ಆಧಾರವೂ ಅವಳೇ, ಹಾಗೆಯೇ ಅದರ ತಳಹದಿ, ಅಡಿಪಾಯ ಅಂತ ಹೇಳೋದಿಲ್ವಾ, ಅದು ಕೂಡ ಸುಪ್ರತಿಷ್ಠಾ ಅಂತ ಹೇಳೋದು ಕೂಡ ಅವಳೇ. ಸತ್ ಅಸತ್ ರೂಪಧಾರಿಣಿ. ಸತ್ ಅಸತ್, ಅಸತೋಮ ಸದ್ಗಮಯ ಅಂತ ಹೇಳ್ತೀವಿ. ಅಸತ್ತಿನಿಂದ ಸತ್ತಿಗೆ ನನ್ನನ್ನು ಕರ್ಕೊಂಡು ಹೋಗು. ಏನಿದು ಅಸತ್ ಮತ್ತು ಸತ್ ಅಂತ ಹೇಳಿದರೆ? ಅಸತ್ ಅಂತ ಹೇಳಿದರೆ ಯಾವುದು ನಿತ್ಯವಾಗಿಯೂ ಇರೋದಿಲ್ವೋ ಅದಕ್ಕೆ ಅಸತ್. ಇದು ಸುಳ್ಳು ಅಂತಲ್ಲ, ಅಸತ್ ಅಂತ ಹೇಳಿದರೆ ಸುಳ್ಳಲ್ಲ. ಮಿಥ್ಯ ಅಂತ ಹೇಳಿದರೆ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಇಲ್ಲಿ ಮಿಥ್ಯ ಅಂತ ಹೇಳಿದರೆ ಇಲ್ಲ ಅಂತಲ್ಲ, ಆದರೆ ಪರ್ಮನೆಂಟಾಗಿ ಇರೋದಿಲ್ಲ, ಕ್ಷಣಿಕವಾಗಿ ಇರುವಂಥದ್ದಕ್ಕೆ ಮಿಥ್ಯ ಅಥವಾ ಅಸತ್ ಅಂತ ಹೆಸರು. ಅಸತ್ತಿನಿಂದ ನನ್ನನ್ನು ಸತ್ತಿಗೆ ಕರ್ಕೊಂಡು ಹೋಗು, ಅಸತೋಮಾ ಸದ್ಗಮಯ. ಅಸತ್ತಿನಿಂದ ಸತ್ತಿಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿದರೆ, ಅಸತ್ ಅಂತ ಹೇಳೋದು ಈ ದೇಹ. ಸ್ವಲ್ಪ ಸಮಯ, ಸ್ವಲ್ಪ ವರ್ಷಗಳೋ ಸ್ವಲ್ಪ ದಿನಗಳು ಮಾತ್ರವೇ ಉಳಿಯುತ್ತೆ ಕೆಲವು ದೇಹಗಳು, ಆಮೇಲೆ ದೇಹ ನಾಶವಾಗಿ ಬಿಡತ್ತೆ. ಆದರೆ ಆ ಆತ್ಮ ಅಂತ ಹೇಳೋದು ನಿರಂತರವಾಗಿದೆ. ಹಾಗಾಗಿ ನನಗೆ ನಾನು ಈ ದೇಹ ಅಂತ ಹೇಳುವ ಭಾವನೆಯನ್ನು ದೂರ ಮಾಡಿ, ನಾನು ಅಂದರೆ ಈ ಆತ್ಮ ಅಂತ ಹೇಳುವ ಜ್ಞಾನವನ್ನು ಕೊಡು ಅಂತ ಹೇಳೋದಕ್ಕೆ ಅಸತೋಮಾ ಸದ್ಗಮಯ ಅಂತ ಹೇಳೋದು ನಾವು. ಅಸತ್ ಅಂತ ಹೇಳಿದ್ರೆ ಕ್ಷಣಿಕವಾಗಿರುವಂಥದ್ದು, ಸತ್ ಅಂತ ಹೇಳಿದ್ರೆ ಯಾವತ್ತಿಗೂ ಇರುವಂಥದ್ದು, ಪರ್ಮನೆಂಟ್ ಆಗಿರುವಂಥದ್ದು. ಎರಡು ಕೂಡ ಅವಳೇ. ಸತ್ ಅವಳೇ, ಅಸತ್ತು ಕೂಡ ಅವಳೇ. ಈ ಸತ್ತಿನಿಂದಾನೇ ಅಸತ್ತು ಬಂದಿರೋದು. ಸತ್ ಅಂತ ಹೇಳಿದ್ರೆ ಆ ಪರಬ್ರಹ್ಮ. ಪರ್ಮನೆಂಟ್ ಆಗಿರೋದು ಅಂದರೆ ಏನು?
ಈ ಆತ್ಮ ಅಥವಾ ಆ ಪರಮಾತ್ಮ ಪರ್ಮನೆಂಟ್ ಆಗಿರುವಂಥದ್ದು ಪರಬ್ರಹ್ಮ. ಹಾಗಾದರೆ ಈ ಸತ್ತಿನಿಂದ ತಾನೇ ಅಸತ್ತು ಬಂದಿರೋದು, ಆಮೇಲೆ ಬಂದಿರುವಂಥದ್ದು ಪ್ರಕೃತಿ ಮಾಯಾ ಎಲ್ಲ ಬಂದಿರುವಂಥದ್ದು. ಹಾಗಾಗಿ ಸತ್ತು ಕೂಡ ಅವಳೇ, ಅಸತ್ತು ಕೂಡ ಅವಳೇ. ಅಂದರೆ ನಾನು ಈ ದೇಹ ಅಂತ ನಮಗೆ ಭಾವನೆ ಇದೆ, ಈ ದೇಹವೂ ಕೂಡ ಅವಳೇ. ಅಹಮಿತ್ಯೇವ ವಿಭಾವಯೇ ಭವಾನಿ, ನಾನೇ ನೀನು ನೀನೇ ನಾನು. ಹಾಗಾಗಿ ನನ್ನ ದೇಹ ಅಥವಾ ನಾನು ಅಂತ ಹೇಳಿದರೆ ನೀನೇ. ಇದು ಅಸತ್ ಅಸತ್ ರೂಪಧಾರಿಣಿ. ಅಷ್ಟಮೂರ್ತಿ ರಜಾ ಜೈತ್ರಿ ಲೋಕಯಾತ್ರಾ ವಿಧಾಯಿನಿ. ಅಷ್ಟಮೂರ್ತಿಗಳ ರೂಪದಲ್ಲಿ ಅವಳಿದ್ದಾಳೆ. ಅಷ್ಟಮೂರ್ತಿ ಅಂತ ಹೇಳೋದು ಈ ಖಡ್ಗ ಮಾಲದಲ್ಲಿ ಹೆಸರುಗಳು ಬರುತ್ತೆ. ಅಂದರೆ ಶ್ರೀಚಕ್ರದಲ್ಲಿ ಅವರು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡ, ಮಹಾಲಕ್ಷ್ಮಿ ಅಂತ ಹೇಳುವ 8 ರೂಪಗಳನ್ನು ಧರಿಸಿ ಅವಳು ಶ್ರೀಚಕ್ರದಲ್ಲಿ ನೆಲೆಸಿದ್ದಾಳೆ. ಇದು ಅಷ್ಟಮೂರ್ತಿ. ಅಜಾ ಜೈತ್ರಿ, ಇದಕ್ಕೆ 2 ಅರ್ಥ ಇದೆ. ಅಜಾ ಅಂತ ಹೇಳಿದ್ರೆ 2 ಅರ್ಥ. ಜನ್ಮವಿಲ್ಲದವಳು. ಜಾ ಅಂತ ಹೇಳಿದ್ರೆ ಹುಟ್ಟು, ಅಜಾ ಅಂತ ಹೇಳಿದ್ರೆ ಹುಟ್ಟು ಇಲ್ಲದವಳು. ಹುಟ್ಟಿದಾಳ ಅವಳು, ಅವಳಿಗೆ ಜನ್ಮವೂ ಇಲ್ಲ ಮರಣವೂ ಇಲ್ಲ. ಹಾಗಾಗಿ ಅಜಾ ಜೈತ್ರಿ ಅಂದರೆ ಜೈತ್ರಿ ಅಂತ ಹೇಳಿದ್ರೆ ಅದನ್ನು ಜಯಿಸಿದವಳು. ಜನ್ಮವನ್ನ ಅಂದರೆ ಅಜನ್ಮವನ್ನ ಜಯಿಸಿದವಳು, ಜನ್ಮವೇ ಇಲ್ಲದಂಥವಳು. ಇನ್ನೊಂದು ದೃಷ್ಟಿಯಿಂದ ನೋಡಬೇಕು ಅಂತಿದ್ರೆ ಅಜಾ ಅಂತ ಹೇಳಿದ್ರೆ ಅಜ್ಞಾನ, ಅಜ್ಞಾನವನ್ನು ಜಯಿಸಿದವಳು ಅಂದರೆ ಜ್ಞಾನ ಇರುವಂಥವಳು ಅಜಾ ಜೈತ್ರಿ. ಲೋಕಯಾತ್ರಾ ವಿಧಾಯಿನಿ, ಲೋಕಯಾತ್ರೆಯನ್ನ ಅವಳೇ ಮಾಡುವಂಥವಳು. ಏನಿದು ಲೋಕಯಾತ್ರೆ ಅಂತ ಹೇಳಿದ್ರೆ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಮತ್ತೆ ಸೃಷ್ಟಿ ಸ್ಥಿತಿ ಲಯ ನಡೀತಾನೇ ಇರುತ್ತೆ. ಇದೊಂದು ದೊಡ್ಡ ಚಕ್ರ, ನಿಲ್ಲದೆ ಇರುವಂತಹ ಚಕ್ರ, ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಡೀತಾ ಇರುವಂತಹ ಈ ಚಕ್ರ, ಇದಕ್ಕೆ ಹೆಸರು ಲೋಕಯಾತ್ರಾ. ನಾವು ಅಷ್ಟೇ ಯಾತ್ರೆಯನ್ನು ಮಾಡ್ತಾನೇ ಇದ್ದೀವಿ. ಹುಟ್ಟಿದೆವು, ಬೆಳೆದೆವು, ವಯಸ್ಸಾಯಿತು, ಮತ್ತೆ ಸತ್ತು ಹೋದೆವು, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದೇ ನಡೀತಾ ಇದೆ. ಯಾವಾಗ ಇದರಿಂದ ಹೊರಗಡೆ ಬರೋದು ನಾವೆಲ್ಲ? ಯಾವಾಗ ನಮಗೆ ಪರಬ್ರಹ್ಮ ಅಂದರೆ ಏನು ಅಂತ ನಮಗೆ ಅನುಭವಕ್ಕೆ ಬರುತ್ತೋ ಆವಾಗ ನಮಗೆ ಇದರಿಂದ ಮುಕ್ತಿ, ಇದರಿಂದ ಹೊರಗಡೆ ನಾವು ಬರ್ತೀವಿ. ಆದರೆ ಇದನ್ನೆಲ್ಲ ಈ ಚಕ್ರವನ್ನು ನಡೆಸುವಂಥವಳು ಯಾರು? ಇದು ನಮ್ಮ ಜಗನ್ಮಾತೆ. ಇದು ಲೋಕಯಾತ್ರಾ ವಿಧಾಯಿನಿ. ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತವರ್ಜಿತ. ಏಕಾಕಿನಿ ಅಂದರೆ ಕೇವಲ ಅಂತ ನೋಡಿದೆವು, ಒಬ್ಬಳೇ ಏಕಾಕಿನಿಯಾಗಿರುವಂಥವಳವಳು, ಇನ್ಯಾರೂ ಇಲ್ಲ ಅವಳ ಜೊತೆ. ಇಡೀ ಪ್ರಪಂಚವೂ ಕೂಡ ಅವಳೇ. ಹಾಗಾಗಿ ಬೇರೆ ಯಾರಿದ್ದಾರೆ ಇಲ್ಲಿ? ಇನ್ಯಾರೂ ಇಲ್ಲ. ಹಾಗಾಗಿ ಏಕಾಕಿನಿ. ಭೂಮರೂಪ, ಭೂಮ ಅಂತ ಹೇಳಿದ್ರೆ ಭೂದೇವಿ, ಭೂದೇವಿಯ ರೂಪದಲ್ಲಿ ಇರುವಂಥವಳು. ಆಮೇಲೆ ನಿರ್ದ್ವೈತ, ದ್ವೈತ ಇಲ್ಲದವಳು. 2 ನಾನು ನೀನು ಅಂತ ಬೇರೆ ಬೇರೆ ಇಲ್ಲದೇ ಇರುವಂಥವಳು ಅಂದರೆ ಒಬ್ಬಳೇ ಇರುವಂಥವಳು ಅಥವಾ ಅದ್ವೈತ. ದ್ವೈತ ಅಂತ ಹೇಳಿದ್ರೆ ಇಬ್ರು, ಅದ್ವೈತ ಅಂತ ಹೇಳಿದ್ರೆ 2 ಇಲ್ಲ ಒಂದೇ. ದ್ವೈತ ಮತ ಅಂತ ಹೇಳಿದ್ರೆ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತ ಹೇಳುವಂಥವರು. ಅದ್ವೈತ ಮತ ಅಂತ ಹೇಳಿದ್ರೆ ನೀನು ನಾನು ಒಂದೇ, ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳುವ ಭಾವನೆ. ಇದು ಅದ್ವೈತ. ದ್ವೈತ ವರ್ಜಿತ, ದ್ವೈತವನ್ನು ಬಿಟ್ಟಂಥವಳು. ಅವಳಿಗೆ ನಾವು ಬೇರೆ ಅಂತ ಇಲ್ಲ, ಅವಳೇ ನಾವು, ನಮಗಿರುವಂಥದ್ದು ನೀನು ಬೇರೆ ನಾನು ಬೇರೆ, ಇದು ನನ್ನ ಮನೆ ಅದು ನಿನ್ನ ಮನೆ ಅಂತ ಹೇಳುವ ಭಾವನೆ ಎಲ್ಲ ಇರುವುದು ನಮಗೆ. ದೇಹ ಅಂತ ಹೇಳುವ ಭಾವನೆ ಇದ್ದವರಿಗೆ ದ್ವೈತ ಇದ್ದೇ ಇದೆ. ಇದು ನಾನು ನೀವು ಬೇರೆ ಅಂತ ಇದ್ದರೆ ಇದು ದ್ವೈತ. ಎಲ್ಲಿ ಅದ್ವೈತ ಇದೆಯೋ ಅಲ್ಲಿ ಮಾತಿನ ಅವಶ್ಯಕತೆಯೇ ಇಲ್ಲ. ಇದನ್ನು ನಾವು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ಹೇಳುವ 4 ವಿಧವಾದ ಶಬ್ದ ರೂಪಗಳನ್ನು ನೋಡಿದೆವು. ವೈಖರಿ ಮಾತನಾಡೋದು ಅಂತ ಹೇಳಿದ್ರೆ ಅಲ್ಲಿ ದ್ವೈತ ಇದ್ದೇ ಇದೆ. ಮಾತಿಲ್ಲದೆ ಭಗವಾನ್ ರಮಣ ಮಹರ್ಷಿಯವರು ಮಾಡಿದ್ರು ನೋಡಿ, ಮಾತೇ ಇಲ್ಲ, ಅದು ಅದ್ವೈತ. ನೀನು ನಾನು ಬೇರೆ ಅಲ್ಲ ಅಂತ ಹೇಳುವ ಭಾವನೆ ಇದ್ದಾಗ ದ್ವೈತ ವರ್ಜಿತ, ದ್ವೈತವನ್ನ ಬಿಟ್ಟಂತವಳು. ಅನ್ನದ ವಸುಧಾ ವೃದ್ಧ ಬ್ರಹ್ಮಾತ್ಮೇಕ್ಯ ಸ್ವರೂಪಿಣಿ. ಅನ್ನದ
ಅನ್ನ ಅಂತ ಹೇಳಿದರೆ ಆಹಾರ. ಆಹಾರವನ್ನು ನಮಗೆ ಕೊಡುವಂಥವಳು. ದೇಹಕ್ಕೂ ಆಹಾರ ಬೇಕು, ಮನಸ್ಸಿಗೂ ಉತ್ತಮವಾದ ಆಹಾರ ಬೇಕು. ಮನಸ್ಸಿಗೆ ಉತ್ತಮವಾದ ಆಹಾರವನ್ನು ನಾವು ಕೊಡದೇ ಇದ್ದರೆ ಬೀದಿ ನಾಯಿ ಅಲೆದ ಹಾಗೆ ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನು ತಿಂದು ನಮ್ಮ ಮನಸ್ಸನ್ನು ನಾವು ಹಾಳು ಮಾಡಿಕೊಂಡು ಆ ಥರದ ವಿಚಾರಗಳನ್ನೇ ಬೇರೆಯವರ ಹತ್ತಿರ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಅವರ ಮನಸ್ಸನ್ನು ಹಾಳು ಮಾಡುವಂತಹ ಕೆಟ್ಟವರಾಗ್ತೇವೆ ನಾವು. ಹಾಗಾಗಿ ಉತ್ತಮವಾದ ಆಹಾರ ಬೇಕು, ದೇಹಕ್ಕೂ ಬೇಕು, ಮನಸ್ಸಿಗೂ ಉತ್ತಮವಾದ ಆಹಾರವನ್ನು ಕೊಡುವಂಥವಳು ಅನ್ನದ. ವಸುಧ, ಇಲ್ಲಿ ಗಮನಿಸಬೇಕು, ವಸುಧಾ ಅಲ್ಲ ಇದು. ವಸುಧಾ ಅಂತೇಳಿದರೆ ಭೂಮಿ. ಅಲ್ಪಪ್ರಾಣ ಮಹಾಪ್ರಾಣದ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಬೇಕು. ವಸುಧ, ವಸು ಅಂತೇಳಿದರೆ ಸಂಪತ್ತು, ಸಂಪತ್ತನ್ನು ಕೊಡುವಂಥವಳು ವಸುಧ. ವೃದ್ಧ, ವೃದ್ಧ ಅಂತೇಳಿದರೆ ಏನು? ವಯಸ್ಸಾದವಳು. ಒಂದು ಕಡೆ ನಾವು ಹೇಳ್ತೀವಿ ಇವಳು ಯಾವತ್ತೂ ಯೌವನಳೆ, ಯುವತಿಯಾಗೇ ಇರ್ತಾಳೆ ಅಂತೇಳಿ. ಇಲ್ಲಿ ವೃದ್ಧ ಅಂತ ಹೇಳ್ತೀವಿ. ವೃದ್ಧ ಅಂತೇಳಿದರೆ ಆದಿಶಕ್ತಿ ಅಂತ ಹೇಳಿಲ್ವಾ? ಮೊದಲು ಬಂದಂಥವಳು, ಮೊದಲು ಬಂದವರು ವೃದ್ಧರು. ಹಾಗಾಗಿ ಅವಳಿಗೆ ವೃದ್ಧ ಅಂತ ಹೆಸರು. ಆದಿಯಲ್ಲಿ ತಾನೇ ಇದ್ದು ತನ್ನಿಂದಲೇ ಬೇರೆಯವರನ್ನು ಸೃಷ್ಟಿ ಮಾಡಿದಂಥವಳು, ಹಾಗಾಗಿ ವೃದ್ಧ. ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ, ಬ್ರಹ್ಮ ಮತ್ತು ಜೀವಾತ್ಮ ಐಕ್ಯ ಸ್ವರೂಪಿಣಿ ಇವಳೇ. ಐಕ್ಯವಾಗಬೇಕು ಅಂತೇಳುವ ಆಸಕ್ತಿ ಇರುವವರು ಖಂಡಿತವಾಗಿಯೂ ಅವಳಿಗೆ ಪ್ರಾರ್ಥನೆಯನ್ನು ನಾವು ಸಲ್ಲಿಸಲೇಬೇಕು. ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ. ಬೃಹತಿ ಬ್ರಾಹ್ಮಣಿ ಬ್ರಾಹ್ಮಿ ಬ್ರಹ್ಮಾನಂದ ಬಲಿಪ್ರಿಯ. ಬೃಹತಿ, ಬೃಹತ್, ಬೃಹತ್ ಅಂದ್ರೇನು? ದೊಡ್ಡದು. ಎಷ್ಟು ದೊಡ್ಡದು? ಓಹೋ, ಎಷ್ಟು ದೊಡ್ಡ ಅವಳು ಅಂತ ನಮಗೆ ಹೇಳೋ ಹಾಗೇ ಇಲ್ಲ. ಹಾಗಾಗಿ ಬೃಹತಿ. ಬ್ರಾಹ್ಮಣಿ, ಬ್ರಾಹ್ಮಣಿ ಅಂತ ಹೇಳಿದ್ರೆ ಬ್ರಹ್ಮನ ಹೆಂಡತಿ ಬ್ರಾಹ್ಮಣಿ. ಆಮೇಲೆ ಬ್ರಾಹ್ಮಿ, ಬ್ರಾಹ್ಮಿ ಅಂತ ಹೇಳಿದ್ರೆ ನಾವು ಸರಸ್ವತಿ ಅಂತ ಹೇಳುವ ಹಾಗೆ ವಾಗಧೀಶ್ವರಿ ಅಂತ ನೋಡಿದೆವು ಈಗ ಒಂದು ಅರ್ಥ. ವಾಕಿನ ಅಧೀಶ್ವರಿ, ಅದೇ ಬ್ರಾಹ್ಮಿ ಕೂಡ. ಬ್ರಹ್ಮಾನಂದ, ಪರಬ್ರಹ್ಮ ತತ್ವವನ್ನು ತಿಳಿದುಕೊಂಡಾಗ ಆಗುವ ಆನಂದಕ್ಕೆ ಹೆಸರು ಬ್ರಹ್ಮಾನಂದ. ಅದೇ ಅವಳು, ಅದೇ ಪರಮಾನಂದ ಕೂಡ. ಬಲಿಪ್ರಿಯ, ಬಲಿ, ಬಲಿ ಅಂತ ಹೇಳೋದಕ್ಕೆ ಹಲವಾರು ಅರ್ಥಗಳನ್ನು ಹೇಳ್ಬೋದು. ಕೆಲವು ಕುಟುಂಬಗಳಲ್ಲಿ ಪದ್ಧತಿ ಇದೆ, ಊಟ ಮಾಡುವಾಗ ಒಂದೆರಡು ಅನ್ನವನ್ನಾದರೂ ಬದಿಗೆ ಇಡುವಂಥದ್ದು. ಇದು ಒಂದು ಬಲಿ, ಅಂದರೆ ಸಮರ್ಪಣೆಯನ್ನು ಮಾಡುವಂಥದ್ದು. ನಮ್ಮ ಮನಸ್ಸಿನಲ್ಲಿ ಬಲಿ ಅಂತ ಹೇಳಿದ ಕೊಳ್ಳಿ ಏನು? ಆಡಿನ ಬಲಿ, ಕೋಳಿ ಬಲಿ, ನರ ಬಲಿ, ಅದು ಒಂದು ಥರದ ಬಲಿಯೇ. ಯಾಕೆಂತೇಳಿದರೆ ಕೆಲವು ಪ್ರದೇಶಗಳಲ್ಲಿ ಇರಬಹುದು ಕೆಲವು ಪ್ರಾಣಿಗಳ ಬಲಿಯನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ಅದು ಕೂಡ ಅವಳಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು. ನಾವು ಕೂಡ ಬಲಿ ಕೊಡಲೇಬೇಕು. ಯಾವುದನ್ನು ಬಲಿ ಕೊಡಬೇಕು ನಾವು? ನಮ್ಮ ಅಹಂಕಾರವನ್ನು ಅವಳಿಗೆ ಸಮರ್ಪಣೆಯನ್ನು ಮಾಡಬೇಕು. ಮಾಡುವ ಪ್ರತಿಯೊಂದು ಕೆಲಸವನ್ನು ಅವಳಿಗೆ ಸಮರ್ಪಣೆ ಮಾಡಿದರೆ ಇದಕ್ಕೆ ಹೆಸರು ಕರ್ಮಯೋಗ. ಮಾಡುವ ಪ್ರತಿಯೊಂದು ಕೆಲಸವನ್ನು ಅವಳಿಗೆ ಸಮರ್ಪಣೆ ಮಾಡುವಂಥದ್ದು. ಯಾರು ಈ ಥರ ಮಾಡ್ತಾರೋ ಬಲಿಪ್ರಿಯ, ಆ ಥರದ ಬಲಿ ಅವಳಿಗೆ ತುಂಬ ಇಷ್ಟ, ತುಂಬ ಪ್ರಿಯವಾದದ್ದು ಬಲಿಪ್ರಿಯ. ಭಾಷಾರೂಪ ಬೃಹತ್ ಸೇನಾ ಭಾವ ವಿವರ್ಜಿತ. ಭಾಷಾರೂಪ, ಭಾಷೆ, ಎಷ್ಟೊಂದು ಭಾಷೆಗಳಿವೆ ನೋಡಿ. ನಮ್ಮ ಭಾರತ ದೇಶದಲ್ಲಿಯೇ ಹಲವಾರು ಭಾಷೆಗಳಿವೆ. ಈಗ ಒಂದು ನಮ್ಮ ಉದಾಹರಣೆಗೆ ತಗೊಳ್ಬೇಕು ಅಂತಿದ್ರೆ ಕನ್ನಡದಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿವೆ. ಮಂಗಳೂರು ಕಡೆ ಮಾತಾಡುವ ಕನ್ನಡ ಬೇರೆ, ಗುಲ್ಬರ್ಗಾ ಕಡೆ ಮಾತಾಡುವ ಕನ್ನಡ ಬೇರೆ, ಇನ್ನು ರಾಯಚೂರಿಗೆ ಹೋದರೆ ಅಲ್ಲೊಂದು ಬೇರೆ, ಬೆಳಗಾಮಿಗೆ ಹೋದರೆ ಬೇರೆ ಥರ ಕನ್ನಡ ಅಲ್ವಾ? ನಮಗೆ ಅನುಭವಕ್ಕೆ ಬರುತ್ತೆ ಇದು. ಎಲ್ಲ ಭಾಷೆಗಳಲ್ಲೂ ಇರುವಂಥವಳು ಅವಳೇ. ಭಾಷೆ ಅಗತ್ಯವೇ. ಭಾಷೆ ಇಲ್ಲ ಅಂತಾದರೆ ನಾವು ಹೇಗೆ ವಿಚಾರ ವಿನಿಮಯವನ್ನು ಮಾಡ್ತೇವೆ? ನಾವೆಲ್ಲರೂ ಅದ್ವೈತಿಗಳು ಇರ್ಬೋದು, ಆದರೆ ಆ ಮಟ್ಟಕ್ಕೆ ಏರಿಲ್ಲ ಇನ್ನು. ಆ ಮಟ್ಟಕ್ಕೆ ಏರಿದರೆ ಭಾಷೆ ಅಗತ್ಯ ಇಲ್ಲ. ಆ ಮಟ್ಟಕ್ಕೆ ಏರುವ ತನಕ ಭಾಷೆಯ ಅಗತ್ಯ ಇದೆ. ಕಾಳಿದಾಸ
ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ದ. ಒಂದು ಪದ ಇದೆ ಅಂತ ಆದರೆ ಆ ಪದಕ್ಕೆ ಒಂದು ಶಬ್ದ ಅಥವಾ ಪದವೂ ಇದೆ, ಅದಕ್ಕೊಂದು ಅರ್ಥವೂ ಇದೆ. ವಾಕ್ ಮತ್ತೆ ಅರ್ಥ ಜೊತೆಯಾಗಿರುವಂಥದ್ದು. ಅರ್ಥ ಇಲ್ಲದ ಪದ ಇಲ್ಲ, ಅದು ಪದ ಅಲ್ಲ. ಯಾವುದೇ ಪದ ತಗೊಂಡ್ರು ಒಂದು ಪದವೂ ಇದೆ, ಅದಕ್ಕೊಂದು ಅರ್ಥವೂ ಇದೆ. ಇದು ಹೇಗೆ? ಈ ಪದ ಅಂತೇಳಿದರೆ ಈ ಶಕ್ತಿ, ಅರ್ಥ ಅಂತೇಳಿದರೆ ಶಿವ. ಜೊತೆಯಾಗಿ ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ನಾಣ್ಯಕ್ಕೆ ಒಂದೇ ಮುಖ ಅಂತ ಹೇಳುವಾಗಿದೆಯಾ? ಇಲ್ಲ, ಎರಡು ಮುಖ ಇದ್ದೇ ಇದೆ. ಹಾಗೆಯೇ ಪ್ರತಿ ಭಾಷೆಯಲ್ಲೂ ಇರುವಂಥವಳು ಅವಳೇ ಭಾಷಾರೂಪ. ಬೃಹತ್ ಸೇನಾ, ಹಬ್ಬ ಎಷ್ಟು ದೊಡ್ಡ ಸೇನೆ ಇದೆ. ಭಂಡಾಸುರ ವಧೆಯನ್ನು ನಾವು ನೋಡಿದೆವು. ದೊಡ್ಡ ಸೈನ್ಯವನ್ನೇ ತಗೊಂಡು ಬಂದಿದ್ದಾಳೆ ಅವಳು. ಬೃಹತ್ ಸೇನಾ. ನಾವೆಲ್ಲರೂ ಇಲ್ವೇ? ಆ ಸೇನೆಯಲ್ಲಿ ಎಲ್ಲರೂ ಸೇರಿಕೊಳ್ಬೇಡ್ವೇ? ಹೇಗೆ ಸೇರಿಕೊಳ್ಳೋದು? ಏನೋ ದೊಡ್ಡ ಕತ್ತಿ ಗುರಾಣಿ ಎಲ್ಲ ಹಿಡ್ಕೊಂಡು ಹೋದರೆ ಆಗೋದಿಲ್ಲ. ಬೇಕು ಕತ್ತಿ ಎಲ್ಲವೂ ಕೂಡ. ನಮ್ಮ ಅಂತಃಕರಣ, ಕಾಮ, ಕ್ರೋಧ, ಲೋಭ, ಮೋಹ ಇದನ್ನೆಲ್ಲ ಸಂಹಾರ ನಾವು ಮಾಡಿ ಅವಳನ್ನು ಸೇರಿಕೊಳ್ಬೇಕು. ಉತ್ತಮ ಉಪಕರಣಗಳಾಗಬೇಕು ನಾವೆಲ್ಲರೂ ಕೂಡ. ಅವಳ ಸೇವೆ ಅಂತ ಹೇಳಿದರೆ ಜನಸೇವೆ, ಜನಾರ್ದನ ಸೇವೆ. ಜನರ ಸೇವೆ ಮಾಡುವಂಥವರಾಗಬೇಕು, ದೇಶ ಸೇವೆ ಮಾಡುವಂಥವರಾಗಬೇಕು. ಉತ್ತಮವಾದ ಉದಾತ್ತವಾದ ಭಾವನೆಗಳನ್ನು ಬೆಳೆಸಿಕೊಂಡು ಸೇವೆ ಮಾಡುವಂಥವರಾಗಬೇಕು. ಇದು ಬೃಹತ್ ಸೇನಾ. ಭಾವ ವಿವರ್ಜಿತ. ಇಲ್ಲಿ ಎರಡು ಅರ್ಥ ಬರುತ್ತೆ, ಭಾವ ಮತ್ತು ಅಭಾವ. ಒಂದು ಭಾವ ಅಂತ ಹೇಳಿದರೆ ಭಾವನೆಗಳು, ಅಭಾವ ಅಂತ ಹೇಳಿದರೆ ಭಾವನೆಗಳೇ ಇಲ್ಲದೇ ಇರುವಂಥದ್ದು. ಭಾವನೆಗಳು ಅವಳೇ, ಭಾವನೆ ಇಲ್ಲದೇ ಇರುವಂಥದ್ದು ಕೂಡ ಅವಳೇ. ಹಾಗೆಯೇ ಇನ್ನೊಂದು ಅರ್ಥ ಭಾವ ಅಂತ ಹೇಳಿದರೆ ಭವದಿಂದ ಬಂದಿರುವಂಥದ್ದು ಅಂತ ಹೇಳಿದರೆ ಅಸ್ತಿತ್ವ. ಕಾಣಲಿಕ್ಕೆ ಯಾವುದು ಸಿಗತ್ತೋ, ನಮಗೆ ದೃಷ್ಟಿಗೆ ಯಾವುದು ಗೋಚರವಾಗತ್ತೋ ಅದು ಅವಳೇ. ಕಾಣದೇ ಇರುವಂಥದ್ದು ಕೂಡ ಅವ್ಯಕ್ತ ರೂಪದಲ್ಲಿ ಇರುವಂಥದ್ದು ಕೂಡ ವ್ಯಕ್ತ ಸ್ವರೂಪಿಣಿ ಅಂತ ನೋಡಿದೆವು. ಅದೇ ಅರ್ಥ ಇಲ್ಲಿ ಭಾವ ವಿವರ್ಜಿತ. ವ್ಯಕ್ತವು ಅವ್ಯಕ್ತವು ಎಲ್ಲವನ್ನು ಬಿಟ್ಟಂಥವಳು ಅವಳು. ಇದೇ ಬೇಕು, ನಮಗೆ ಇದೇ ಬೇಕು, ಅದೇ ಬೇಕು ಅಂತ ಇದೆ, ಅದು ಯಾವುದೂ ಅವಳಿಗಿಲ್ಲ. ಭಾವ ವಿವರ್ಜಿತ. ಸುಖಾರಾಧ್ಯ ಶುಭಕರಿ ಶೋಭನಾ ಸುಲಭಾಗತಿ. ಸುಖಾರಾಧ್ಯ, ಅವಳ ಆರಾಧನೆ ಮಾಡಬೇಕು ಅಂತಾದರೆ ಯಾವ ಕಷ್ಟ ಬರಬೇಕಾಗಿಲ್ಲ. ಬೆಂಕಿ ಮೇಲೆ ನಡಿ ಅಂತ ಅವಳು ಹೇಳ್ತಾ ಇಲ್ಲ. ಕಷ್ಟ ಬಂದು ನನ್ನ ಪೂಜೆ ಮಾಡೋದು ಎಲ್ಲೂ ಅವಳು ಹೇಳ್ತಾ ಇಲ್ಲ. ಸುಖವಾಗಿ ಸಂತೋಷದಿಂದ ಅವಳ ಪೂಜೆಯನ್ನು ಮಾಡಿ ಅಂತ ಹೇಳಿ ನಮಗೆ ವಶಿನ್ಯಾದಿ ವಾಗ್ ದೇವತೆಗಳು ತಿಳಿಸಿಕೊಡ್ತಾರೆ. ಕಷ್ಟವಾದ ವ್ರತ, ಒಂದು ಕಾಲಿನಲ್ಲಿ ನಿಂತುಕೊಂಡು ಕೈಯನ್ನು ಮೇಲೆ ಇಟ್ಟುಕೊಂಡು ಹಲವಾರು ವರ್ಷಗಳ ತಪಸ್ಸು ಮಾಡಿ ಅಂತ ಹೇಳ್ತಾ ಇಲ್ಲ ಅವರು. ಸುಖಾರಾಧ್ಯ, ಸುಖದಿಂದ ಸಂತೋಷದಿಂದ, ಯಾವ ದೇಹಕ್ಕೆ ಯಾವ ಕಷ್ಟವೂ ಕೊಡಬೇಕಾದ ಅಗತ್ಯ ಇಲ್ಲ. ಈ ಥರದ ಆರಾಧ್ಯ ಮಾಡಿದರೆ, ಆರಾಧನೆ ಮಾಡಿದಾಗ ಸಿಗುವಂಥವಳು ಅವಳು. ಶುಭಕರಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥವಳು. ಶುಭಕರಿ ಶೋಭನಾ ಸುಲಭಾಗತಿ. ಇದು ಒಂದೇ ನಾಮ, ಶೋಭನಾ ಸುಲಭಾಗತಿ. ಶೋಭನಾ ಅಂತ ಹೇಳಿದರೆ ಶುಭಕರವಾದದ್ದು. ಸುಲಭಾಗತಿ, ಶುಭಕರವಾದ ಸುಲಭವಾದ ದಾರಿ ಇದೆ. ಹೇಗೆ? ಸಹಸ್ರನಾಮವನ್ನು ಅರ್ಥ ತಿಳಿದುಕೊಂಡು ಭಾವನೆಯಿಂದ, ಪ್ರೀತಿ ಪ್ರೇಮದಿಂದ, ಯಾವುದೇ ಕೋರಿಕೆ ನನಗೆ ಈಡೇರಬೇಕು ಅಂತ ಹೇಳುವ ದೃಷ್ಟಿ ಇಲ್ಲದೆ, ನಿನಗೋಸ್ಕರ ನಾನು ಮಾಡ್ತಾ ಇದ್ದೇನೆ, ನಿನ್ನ ಮೇಲೆ ಅತಿ ಪ್ರೀತಿಯಿಂದ ನಾನು ಈ ಸಹಸ್ರನಾಮದ ಪಠಣೆಯನ್ನು ಮಾಡ್ತಾ ಇದ್ದೇನೆ, ಇದನ್ನು ಸ್ವೀಕಾರ ಮಾಡು ಅಂತ ಹೇಳುವ ಸುಲಭವಾದ ಮಾರ್ಗವನ್ನು ನಮಗೆ ಅವಳು ಕೊಟ್ಟಿದ್ದಾಳೆ. ಅದನ್ನು ನಮಗೆ ವಶಿನ್ಯಾದಿ ವಾಗ್ದೇವತೆಗಳು ತಿಳಿಸಿಕೊಡ್ತಿದ್ದಾರೆ. ಇಲ್ಲಿ ಯಾವ ಕಷ್ಟ ಬರಬೇಕಾದ ಅಗತ್ಯ ಇಲ್ಲ. ಸುಲಭಾಗತಿ, ಮಾರ್ಗ ಕಷ್ಟ ಏನೂ ಇಲ್ಲ. ಕಷ್ಟ ಇಲ್ಲ, ಕಷ್ಟ ಇದೆ. ಎಷ್ಟು ಕಷ್ಟ ಇದೆ ಅಲ್ವಾ? ಈ ಮನಸ್ಸನ್ನು ಹತೋಟಿಲಿ ತರಬೇಕು ಅಂತಂದರೆ ಎಷ್ಟು ಕಷ್ಟಪಡಬೇಕು. ಆದರೆ ದೇಹಕ್ಕೆ ಯಾವ ಕಷ್ಟವನ್ನು ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು. ರಾಜರಾಜೇಶ್ವರಿ, ರಾಜ್ಯದಾಯಿನಿ, ರಾಜ್ಯವಲ್ಲಭ, ರಾಜ ಈಶ್ವರಿ. ರಾಜ ಅಂತ ಹೇಳಿದ್ರೆ ರಾಜಾಧಿರಾಜ, ರಾಜರುಗಳ ರಾಜ.
ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಕೂಡ ರಾಜರು ಅಂತ ಹೆಸರಿದೆ. ಹಾಗೆಯೇ ರಾಜ ಅಂತ ಹೇಳಿದರೆ ಇನ್ನೊಂದು ಅರ್ಥ ಇದೆ, ಕುಬೇರ. ಅವಳ ಪ್ರಸಿದ್ಧಿಯನ್ನು ಪಡೆದಂತಹ 12 ಉಪಾಸಕರಲ್ಲಿ ಕುಬೇರನೂ ಒಬ್ಬ. ಅವಳಿಂದ ಪೂಜೆಯನ್ನು ಪಡೆಯಲ್ಪಟ್ಟವಳು ರಾಜರಾಜೇಶ್ವರಿ. ರಾಜ್ಯದಾಯಿನಿ, ಉತ್ತಮವಾದ ರಾಜ್ಯವನ್ನು ಕೊಡುವಂಥವಳು. ಯಾವ ರಾಜ್ಯ? ಕರ್ನಾಟಕ ರಾಜ್ಯ, ತೆಲಂಗಾಣ ರಾಜ್ಯ ಎಲ್ಲ ನಮಗೆ ಕೊಡ್ತಾಳೋ ಏನೋ, ಹಾಗೆ ರಾಜ್ಯ ಅಲ್ಲ, ನಮ್ಮ ಹೃದಯ. ಮತ್ತೆ ಬರುತ್ತೆ ಸಾಮ್ರಾಜ್ಯ ಅಂಥೇಳಿ, ಹೃದಯ ಸಾಮ್ರಾಜ್ಯ. ಇದು ನಮ್ಮ ವಶದಲ್ಲಿ ಬರಬೇಕು. ರಾಜ ಅಂತ ಹೇಳಿದರೆ ಯಾರು? ರಾಜ್ಯವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡುವಂಥವನು ರಾಜ ಅಥವಾ ರಾಣಿ. ಹಾಗೆ ಇಲ್ಲಿ ರಾಜ್ಯ ಅಂತ ಹೇಳಿದರೆ ನಮ್ಮ ಹೃದಯವನ್ನು ತಿಳಿದುಕೊಳ್ಳುವ, ಮನಸ್ಸನ್ನು ತಿಳಿದುಕೊಳ್ಳುವಂತಹ ಶಕ್ತಿಯನ್ನು ಕೊಡುವಂಥವಳು ರಾಜ್ಯದಾಯಿನಿ, ರಾಜ್ಯ ವಲ್ಲಭ. ಇಲ್ಲಿ ವಲ್ಲಭ ಅಂತ ಹೇಳಿದರೆ ಅದೇ ಅವಳ ವಶದಲ್ಲಿದೆ. ನಮ್ಮ ಮನಸ್ಸು ಯಾರ ವಶದಲ್ಲಿದೆ? ಅವಳ ವಶದಲ್ಲಿದೆ. ಇದಕ್ಕೆ ರಾಜ್ಯವಲ್ಲಭ, ರಾಜತ್ ಕೃಪಾ. ಅವಳ ಕೃಪೆ ಹೇಗಿದೆ ಅಂತ ಹೇಳಿದ್ರೆ ಎಲ್ಲರನ್ನು ರಾಜಪೀಠ, ಮುಂದಿನ ನಾಮದಲ್ಲಿ ರಾಜಪೀಠ, ಉತ್ತಮವಾದ ಪೀಠದಲ್ಲಿ ನಮ್ಮನ್ನು ಇರಿಸ್ತಾಳೆ. ಅತ್ಯಂತ ಕೃಪೆಯಿಂದ, ಮಹತ್ತರವಾದ ರಾಜನಾಗಿರುವ ಕೃಪೆಯಿಂದ ನಮ್ಮನ್ನು ಉತ್ತಮ ಪೀಠದಲ್ಲಿ ಕೂರಿಸ್ತಾಳೆ. ನಾವೆಲ್ಲ ಉತ್ತಮ ಪೀಠದಲ್ಲಿ ನಮ್ಮನ್ನು ಕೂರಿಸಿಲ್ವೇ ಅವಳು? ಬೇರೆಯವರನ್ನು ನೋಡಿದರೆ ಎಷ್ಟು ಕಷ್ಟ ಬರ್ತಿದ್ದಾರೆ. ನೀರಿಗೆ ಕಷ್ಟ, ಊಟಕ್ಕೆ ಅಡಿಗೆಗೆ ಕಷ್ಟ, ಸಾಮಾನಿಗೆ ಕಷ್ಟ, ಎಷ್ಟೊಂದು ಕಷ್ಟ. ನಮಗೆಲ್ಲರಿಗೂ ಸ್ವರ್ಗ ಸುಖವನ್ನು ಅವಳು ಕೊಟ್ಟಿದ್ದಾಳೆ. ಆದರೆ ಯಾವುದೋ ಒಂದು ಚಿಕ್ಕ ಪುಟ್ಟದು ಇಲ್ಲ ಅಂತಾದರೆ ನಾವು ಎಷ್ಟು ದುಃಖಕ್ಕೀಡಾಗ್ತೇವೆ. ಅವಳು ಕೊಟ್ಟಿರುವ ಎಲ್ಲ ಸಂಪತ್ತನ್ನು ಮರೆತು ಬಿಡ್ತೇವೆ. ಉತ್ತಮವಾದ ಕೈ, ಕಾಲು, ಅಂಗಗಳನ್ನು ಕೊಟ್ಟಿದ್ದಾಳೆ, ಬುದ್ಧಿಯನ್ನು ಕೊಟ್ಟಿದ್ದಾಳೆ ನಮಗೆ. ಒಂದು ಪ್ರಾಣಿ ಕೀಟವಾಗಿ ನಾವು ಹುಟ್ಟಿಲ್ವೇ? ಅದೇ ನಾವು ಜಿರಳೆಯಾಗಿ ಹುಟ್ಟಿದ್ರೆ ಇದೆಲ್ಲ ಕಲಿಯಕ್ಕಾಗ್ತಿತ್ತಾ? ಒಂದು ಗಿಡವಾಗಿ ಹುಟ್ಟಿದ್ರೆ ಇದೆಲ್ಲ ಕಲಿಯಕ್ಕಾಗ್ತಿತ್ತಾ? ಈ ಥರದ ಜ್ಞಾನ ಸಂಪಾದನೆ ಮಾನವ ಜನ್ಮಕ್ಕೆ ಮಾತ್ರ ಮೀಸಲಾದದ್ದು. ಹಾಗಾದರೆ ನಮಗೆ ಎಲ್ಲ ಥರದ ರಾಜ್ಯವನ್ನು ಅವಳು ಕೊಟ್ಟಿದ್ದಾಳೆ. ರಾಜಕೃಪಾ, ರಾಜಪೀಠ ನಿವೇಶಿತ, ರಾಜಪೀಠದಲ್ಲಿ ಕೂರಿಸ್ತಾಳೆ ನಮ್ಮನ್ನು. ನಿಜಾಶ್ರಿತ, ನಿಜವಾಗಿ ನಾವು ಆಶ್ರಿತರಾಗಿರೋದು ಅವಳ ಮೇಲೆ, ಅವಳನ್ನೇ ಆಶ್ರಯಿಸಿಕೊಂಡಿರುವಂಥದ್ದು. ರಾಜ್ಯಲಕ್ಷ್ಮಿ ಕೋಶನಾಥ ಚತುರಂಗ ಬಲೇಶ್ವರಿ. ರಾಜ್ಯಲಕ್ಷ್ಮಿ ಅವಳೇ ಈ ರಾಜ್ಯಕ್ಕೆ, ಹೃದಯ ಸಾಮ್ರಾಜ್ಯಕ್ಕೆ ಅವಳೇ ಲಕ್ಷ್ಮಿ. ಕೋಶನಾಥ, 5 ಕೋಶಗಳಿವೆ, ಇದು ನಾವು ನೋಡಿದೆವು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಪಂಚಕೋಶಾಂತರ ಸ್ಥಿತ ಅಂತ ಒಂದ್ಸಲ ನೋಡಿದೆವು. ಹಾಗೆ ಈಗ ಕೋಶನಾಥ, ಇದಕ್ಕೆಲ್ಲದಕ್ಕೂ ಈಶ್ವರಿಯಾಗಿರುವಂಥವಳು, ವಶದಲ್ಲಿಟ್ಟುಕೊಂಡಿರುವಂಥವಳು ಅವಳೇ. ಅಥವಾ ಈ ಕೋಶ ಅಂತ ಹೇಳಿದ್ರೆ ಏನು? ಸಂಪತ್ತು, ನಮ್ಮ ರಾಜ್ಯದ ಕೋಶಾಧಿಕಾರಿ. ಅಥವಾ ಯಾವುದೇ ಒಂದು ಬಳಗ ಅಂತ ಮಾಡಿದ್ರೆ ಅದಕ್ಕೊಂದು ಕೋಶಾಧಿಕಾರಿ. ಏನದು ಕೋಶ ಅಂತ ಹೇಳಿದ್ರೆ ಅಲ್ಲಿ ದುಡ್ಡು ಬರುತ್ತೆ ಅಲ್ವಾ, ಕಲೆಕ್ಟ್ ಆಗತ್ತೆ. ಅದನ್ನೆಲ್ಲ ನೋಡಿಕೊಳ್ಳೋರು ಒಬ್ರು ಬೇಕು, ಅವರಿಗೆ ಕೋಶಾಧಿಕಾರಿ. ಹಾಗೆ ಇವಳು ಇಡೀ ಪ್ರಪಂಚದ ಏನೆಲ್ಲ ಸಂಪತ್ತಿದೆಯೋ ಎಲ್ಲವೂ ಅವಳ ಆಳ್ವಿಕೆಯಲ್ಲಿದೆ. ಕೋಶನಾಥ. ಚತುರಂಗ ಬಲೇಶ್ವರಿ, ಚತುರಂಗ, ಕುದುರೆ, ಆನೆ, ರಥ ಮತ್ತು ಸೈನಿಕರು, ಇದೆಲ್ಲವನ್ನು ಸೇರಿ ಚತುರಂಗ ಅಂತ ಹೆಸರು. ಇದು ಕೂಡ ನಾವು ನೋಡಿದೆವು ಭಂಡಾಸುರ ವಧೆಯ ಸಮಯದಲ್ಲಿ. ಎಲ್ಲವರನ್ನೂ ಅವಳು ಉಪಯೋಗಿಸಿಕೊಂಡು ಆ ಭಂಡಾಸುರನ ವಧೆಯನ್ನು ಮಾಡುವಂಥ ಅವಳ ಪರಾಕ್ರಮವನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಚತುರಂಗ ಬಲೇಶ್ವರಿ. ಸಾಮ್ರಾಜ್ಯದಾಯಿನಿ, ಶ್ರೀಚಕ್ರಕ್ಕೂ ಸಾಮ್ರಾಜ್ಯ ಅಂತ ಹೆಸರಿದೆ. ಹಾಗೆ ಶ್ರೀಚಕ್ರದ ತಿಳುವಳಿಕೆಯನ್ನು ಕೊಡುವಂಥವಳು ಅವಳೇ. ಹಾಗೆ ಹೃದಯ ಸಾಮ್ರಾಜ್ಯವನ್ನು ನಮಗೆ ದಯಪಾಲಿಸುವಂಥವಳು ಸಾಮ್ರಾಜ್ಯದಾಯಿನಿ. ಸತ್ಯಸಂಧ, ಸತ್ಯಕ್ಕೆ ನಿಷ್ಠೆಯಿಂದ ಯಾರು ಬದ್ಧರಾಗಿರ್ತಾರೋ ಅವರನ್ನು ಕಾಪಾಡುವಂಥದ್ದು ಅವಳೊಂದು ತೆಗೆದುಕೊಂಡಂಥ ವ್ರತ. ಸತ್ಯಸಂಧಳಾಗಿದ್ದಾಳೆ ಅವಳು. ಯಾರು ಸತ್ಯವನ್ನೇ ಆಚರಿಸ್ತಾರೋ ಅವರ ರಕ್ಷಣೆಯನ್ನು ಅವಳು ಮಾಡ್ತಾಳೆ. ಸತ್ಯಸಂಧ. ಸಾಗರ ಮೇಖಲ, ಮೇಖಲ ಅಂತ ಹೇಳಿದರೆ ಓಡ್ಯಾಣ, ವಡ್ಯಾಣ ಅಂತ ಹೇಳಿದರೆ ಸೊಂಟದ ಪಟ್ಟಿ. ಸೊಂಟಕ್ಕೆ ಹಾಕಿಕೊಳ್ಳುವಂತಹ ಪಟ್ಟಿಗೆ ಹೆಸರು ಮೇಖಲ. ಇದು ಸಾಗರ ಮೇಖಲ. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಸಾಗರಗಳು ಹೇಗಿದೆ ಅಂತ ಹೇಳಿದರೆ
ಅವಳ ಸೊಂಟಕ್ಕೆ ಕಟ್ಟಿರುವಂತಹ ಪಟ್ಟಿಯ ಹಾಗಿದೆ. ಸಾಗರ ಮೇಖಲ. ದೀಕ್ಷಿತ ದೈತ್ಯ ಶಮನಿ ಸರ್ವಲೋಕವ ಶಂಕರಿ. ದೀಕ್ಷಿತ, ದೀಕ್ಷೆಯನ್ನ ಪಡೆದುಕೊಂಡಂಥವಳು. ಯಾವ ಥರದ ದೀಕ್ಷೆ ಇದೆ ಅವಳಿಗೆ? ನಮ್ಮನ್ನೆಲ್ಲರನ್ನು ಕಾಪಾಡುವಂತಹ ದೀಕ್ಷೆ, ವ್ರತವನ್ನ ಅವಳು ನಿರ್ಧಾರ ಮಾಡಿಕೊಂಡಿದ್ದಾಳೆ. ನಾನಿವರನ್ನೆಲ್ಲ ರಕ್ಷಣೆ ಮಾಡ್ತೇನೆ, ಅದರಲ್ಲಿಯೂ ನನ್ನ ಭಕ್ತರಾಗಿದ್ದವರನ್ನು ಖಂಡಿತವಾಗಿಯೂ ರಕ್ಷಿಸ್ತೇನೆ ಅಂತ ಹೇಳುವ ದೀಕ್ಷೆಯನ್ನು ಪಡೆದುಕೊಂಡಿದ್ದಾಳೆ ದೀಕ್ಷಿತ. ದೈತ್ಯ ಶಮನಿ, ದುಷ್ಟ ಸಂಹಾರವನ್ನ ಮಾಡುವಂಥವಳು. ದುಷ್ಟರು, ರಾಕ್ಷಸರು ಅಂತ ಹೇಳಿದ್ರೆ ಯಾರೋ ಪುರಾಣದಲ್ಲಿ ಇದ್ದವರು ಮಾತ್ರ ಅಲ್ಲ, ನಾವು ಕೂಡ ಇದೇ ವಿಭಾಗದಲ್ಲಿ ಬೀಳ್ತಾ ಇರ್ತೇವೆ. ನಮ್ಮ ಆಲೋಚನೆಗಳು ಹೇಗಿದೆಯೋ ಅದರ ಪ್ರಕಾರ. ದುಷ್ಟ ಆಲೋಚನೆಗಳು, ಕೆಟ್ಟ ಆಲೋಚನೆಗಳನ್ನು ಹೊಂದಿದವರಾದರೆ ನಾವು ಕೂಡ ರಾಕ್ಷಸರೇ. ಆ ಥರದ ಆಲೋಚನೆಗಳನ್ನು, ದುಷ್ಟ ಆಲೋಚನೆಗಳನ್ನು ಅವಳು ಸಂಹಾರ ಮಾಡ್ತಾಳೆ. ಸರ್ವಲೋಕವ ಶಂಕರಿ, ಎಲ್ಲ ಲೋಕ, ಭೂಹು ಭುವಃ ಸುವಃ ಜನಃ ಮಹಃ ತಪಃ ಸತ್ಯಂ ಅಂತ ಹೇಳುವ ಶ್ರೇಷ್ಠವಾದ ಲೋಕ ಅದು. ಆಮೇಲೆ ಅತಳ ಸುತಳ ಪಾತಾಳ ವಿತಳ ರಸಾತಲ ಅಂತ ಹೇಳುವ ಇನ್ನು ಕೆಳಗಡೆ ಇರುವಂತಹ ಲೋಕಗಳು. ಮೇಲ್ಗಡೆ, ಭೂಮಿಯ ಮೇಲ್ಗಡೆ 6 ಇದೆ, ಕೆಳಗಡೆ 7 ಇದೆ, ಒಟ್ಟು 14 ಲೋಕಗಳಿವೆ. ಲೋಕಗಳು ಅವಳ ವಶದಲ್ಲಿದೆ. ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ. ಸರ್ವಾರ್ಥದಾತ್ರಿ, ಸರ್ವ ಅರ್ಥ ಅಂದರೆ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ. ಅರ್ಥ ಮತ್ತು ಕಾಮ ನಮಗೆ ನಾವು ಸಂಪಾದನೆ ಮಾಡುವಂಥದ್ದು ಅರ್ಥ. ಕಾಮ ಅಂತ ಹೇಳಿದ್ರೆ ಇನ್ನು ವಿಲಾಸಮಯ ಜೀವನಕ್ಕೆ ಬೇಕಾದಂಥದ್ದು ಕಾಮ. ಧರ್ಮ, ನಿಯಮಗಳನ್ನು ಅರಿತುಕೊಂಡು ನಡೆಯುವಂಥದ್ದು. ಇವೆಲ್ಲವನ್ನು ಅವಳು ನಮಗೆ ದಯಪಾಲಿಸ್ತಾಳೆ. ಸರ್ವಾರ್ಥ ದಾತ್ರಿ, ಕೊಟ್ಟು ನಮ್ಮ ರಕ್ಷಣೆಯನ್ನು ಮಾಡುವಂಥವಳು. ಹಾಗಾಗಿ ನಾವು ಕೇಳಿದ್ದೆಲ್ಲ ಸಿಗದೇ ಇದ್ದಾಗ ಇದರ ಮೂಲಕ, ಕೊಡದೇ ಇರುವ ಮೂಲಕ ನನ್ನನ್ನು ರಕ್ಷಣೆ ಮಾಡ್ತಾಳೆ ಅಂತ ಹೇಳುವ ವಿಚಾರವನ್ನು ನಾವು ತಿಳಿದುಕೊಳ್ಬೇಕು. ಅಯ್ಯೋ, ನಾನು ಕೇಳಿದೆ, ನನಗೆ ಕೊಡಲೇ ಇಲ್ಲ, ಅವಳು ನನಗೆ ಕೊಡಲೇ ಇಲ್ಲ, ಎಷ್ಟು ಸಲ ಲಲಿತಾ ಸಹಸ್ರನಾಮ ಮಾಡಿದೆ, ನನಗೆ ಸಿಗಲೇ ಇಲ್ಲ. ಸಿಗದೇ ಇರುವಂಥದ್ದು ಒಂದು ವರ. ಅಲ್ಲಿ ಸಿಕ್ಕಿದ್ರೆ ಬಹುಶಃ ನಮಗೆ ಕೆಟ್ಟದಾಗ್ತಾ ಇತ್ತು, ಅದಕ್ಕೆ ನಮಗೆ ಕೊಟ್ಟಿಲ್ಲ ಅವಳು ಅಂತ ಹೇಳುವ ಈ ವಿಚಾರವನ್ನು ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಸರ್ವಾರ್ಥ ದಾತ್ರಿ, ಕೊಟ್ಟು ರಕ್ಷಣೆಯನ್ನು ಮಾಡುವಂಥವಳು ದಾತ್ರಿ. ಸಾವಿತ್ರಿ, ಸೃಜನಶೀಲವಾದ ಶಕ್ತಿ ಸಾವಿತ್ರಿ, ಸವಿತೃ, ಇದು ಸಾವಿತ್ರಿ. ಸಚ್ಚಿದಾನಂದ ರೂಪಿಣಿ, ಸತ್ ಚಿತ್ ಆನಂದ. ಸತ್ ಅಂತ ಹೇಳಿದ್ರೆ ಆ ಪರಬ್ರಹ್ಮ, ಅಸ್ತಿತ್ವ. ಸತ್ ಅಂತ ಹೇಳಿದ್ರೆ ಅಸ್ತಿತ್ವ, ಚಿತ್ ಅಂತ ಹೇಳಿದ್ರೆ ಆ ಪರಬ್ರಹ್ಮ ತತ್ವ, ಪ್ರಜ್ಞಾ ತತ್ವ, ಅದರಿಂದ ಬರುವಂತ ಆನಂದ. ಸತ್ ಚಿತ್ ಆನಂದ ಸ್ವರೂಪಿಣಿ. ದೇಶಕಾಲ ಅಪರಿಚ್ಛಿನ್ನ ಸರ್ವಗಾ ಸರ್ವಮೋಹಿನಿ. ದೇಶಕಾಲಕ್ಕೆ ಅಪರಿಚ್ಛಿನ್ನಳಾದವಳು, ಇದಕ್ಕೆ ಸೀಮಿತಳಾಗಿಲ್ಲ ಅವಳು, ಇದರಿಂದ ಹೊರಗಡೆ ಅತೀತಳಾದವಳು. ಸರ್ವಗ, ಎಲ್ಲ ಕಡೆ ಇರುವಂಥವಳು ಸರ್ವಗ. ಸರ್ವಮೋಹಿನಿ, ಎಲ್ಲರನ್ನೂ ತನ್ನ ಬಲೆಯಲ್ಲಿ ಬೀಳಿಸುವಂಥವಳು. ಅಂದರೆ ನಾವೆಲ್ಲರೂ ಅವಳನ್ನು ಮೋಹಿಸುವಂತೆ ಮಾಡುವಂಥವಳು ಸರ್ವಮೋಹಿನಿ. ಸರಸ್ವತಿ, ಮತ್ತೆ ವಾಣಿ ಅಥವಾ ವಾಗಧೀಶ್ವರಿ ಅಥವಾ ಎಲ್ಲ ವಿದ್ಯೆಗೂ ಅಧಿದೇವತೆಯಾಗಿರುವಂಥವಳು ಸರಸ್ವತಿ. ಶಾಸ್ತ್ರಮಯಿ, ಎಲ್ಲ ಶಾಸ್ತ್ರವನ್ನು ಒಳಗೂಡಿರುವಂಥವಳು. ಯಾವುದೇ ಶಾಸ್ತ್ರ ಇರ್ಬೋದು, ಆ ಶಾಸ್ತ್ರದಲ್ಲಿ ಅವಳೇ ಇದ್ದಾಳೆ, ಶಾಸ್ತ್ರಮಯಿ. ಗುಹಾಂಬ, ಗುಹಾಂಬ ಅಂತ ಹೇಳಿದರೆ ಗುಹ್ಯವಾಗಿ, ಗುಹಾ ಅಂತ ಹೇಳಿದರೆ ನಮಗೆ ಕಾರ್ತಿಕೇಯನ ತಾಯಿ. ನೋಡಿ, ನಾವು ವಿಚಾರ ಮಾಡಬೇಕು. ಕಾರ್ತಿಕೇಯನ ತಾಯಿ ಅಂತ ಹೇಳಿದ್ರೆ ಮತ್ತೆ ದೇಹದಲ್ಲಿ ಬಂದಿರುವಂಥವಳು, ಅಂದರೆ ಸಗುಣ ತತ್ವ ಆಗೋಯ್ತು. ಹಲವು ಕಡೆ ನಿರ್ಗುಣ ತತ್ವ, ಕೆಲವು ಕಡೆ ಸಗುಣ ತತ್ವವನ್ನು ತೋರಿಸಿಕೊಡ್ತಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಸಗುಣವೂ ಅವಳೇ, ನಿರ್ಗುಣವೂ ಕೂಡ ಅವಳೇ. ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ. ಸಗುಣ ಅಂತ ಹೇಳಿದ್ರೆ ರೂಪ, ಆಕಾರ, ನಾಮ ಎಲ್ಲ ಇರುವಂಥದ್ದು. ಇಲ್ಲಿ ಗುಹಾಂಬ ಕಾರ್ತಿಕೇಯನ ತಾಯಿ ಅಂತ ಹೇಳಿದಾಗ ಮತ್ತೆ ಸಗುಣ ಆಯ್ತಲ್ಲಿ. ಹಾಗಾಗಿ ಎರಡು ಅವಳೇ ಅಂತ ಹೇಳಿ ನಮಗೆ ಮತ್ತೆ ಮತ್ತೆ ತಿಳಿಸಿಕೊಡ್ತಿದ್ದಾರೆ. ಗುಹಾಂಬ ಗುಹ್ಯ ರೂಪಿಣಿ, ರಹಸ್ಯವಾದ ರೂಪವೇ ಇಲ್ಲದಿರುವಾಗ ಅದು ರಹಸ್ಯವೇ ತಾನೇ. ಹಾಗಾಗಿ ಗುಹ್ಯ ರೂಪಿಣಿ. ಸರ್ವೋಪಾಧಿ ವಿನಿರ್ಮುಕ್ತ, ಸರ್ವ ಉಪಾಧಿ
ಉಪಾಧಿ ಅಂತ ಹೇಳಿದರೆ, ಈಗ ಅರ್ಧನಾರೀಶ್ವರ ತತ್ವವನ್ನು ನೋಡೋಣ. ಎಡದ ಬದಿಯಲ್ಲಿ ಅಂದರೆ ಹೀಗೆ ಕೂತಾಗ ಎಡದ ಬದಿಯಲ್ಲಿ ಅವಳಿರ್ತಾಳೆ, ಬಲದ ಬದಿಯಲ್ಲಿ ಶಿವ ಇರ್ತಾನೆ. ಶಿವ ಮತ್ತು ಶಕ್ತಿ. ಶಕ್ತಿ ಕೆಂಪಗಾಗಿರ್ತಾಳೆ, ಕೆಂಪು ಸೀರೆ, ಕೆಂಪು ರವಿಕೆ, ಎಲ್ಲವೂ ಕೆಂಪು ಕೆಂಪು. ಹಾಗಾಗಿ ಶಿವ ಕೂಡ ಅವಳ ಪ್ರತಿಬಿಂಬ ಅವನ ಮೇಲೆ ಬಿದ್ದು ಅವನು ಕೂಡ ಕೆಂಪಗಾಗಿ ಕಾಣ್ತಾನಂತೆ. ಅಂದರೆ ಇದು ಈಗ ಒಂದು ಉಪಾಧಿ ಆಯಿತು. ಶಿವ ಹೇಗಿದ್ದಾನೆ, ಶಿವ ಇರೋದಿಕ್ಕೆ, ಶಿವನ ಬಣ್ಣ ಹೀಗಿರೋದಿಕ್ಕೆ ಉಪಾಧಿ ಶಕ್ತಿ ಅಥವಾ ಜಗನ್ಮಾತೆ. ಅವಳಿಗೆ ಯಾರು ಉಪಾಧಿ? ಅವಳಿಗೆ ಯಾವ ಉಪಾಧಿಯೂ ಇಲ್ಲ. ಯಾವ ಥರದಲ್ಲಿ ನಾವು ಹೋಲಿಸಿ ಅವಳನ್ನು ತೋರಿಸೋ ಹಾಗೆ ಇಲ್ಲವೇ ಇಲ್ಲ. ಅದನ್ನು ಮೀರಿದ್ದಾಳೆ ಅವಳು. ಹಾಗಾಗಿ ಸರ್ವೋಪಾಧಿ ವಿನಿರ್ಮುಕ್ತ ಸದಾಶಿವ ಪತಿವ್ರತ. ಸದಾಶಿವ ಅಂದರೆ ಶಿವನ ಪತಿವ್ರತೆ, ಧರ್ಮ ಪತ್ನಿಯಾಗಿದ್ದಾಳೆ. ಹಾಗೆಯೇ ಸದಾಶಿವ ಅಂತೇಳಿದ್ರೆ, ಶಿವ ಅಂತೇಳಿದ್ರೆ ಮಂಗಳಮಯವಾದದ್ದು, ಸದಾ ಯಾವತ್ತೂ ಕೂಡ ಮಂಗಳಮಯವಾಗಿರುವಂತಹ ರೂಪವನ್ನು ಹೊಂದಿದ್ದಾಳೆ ಸದಾಶಿವ ಪತಿವ್ರತ. ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ. ಸಂಪ್ರದಾಯ ಈಶ್ವರಿ, ಯಾವುದೇ ಸಂಪ್ರದಾಯ ಇರಬಹುದು, ಹಲವಾರು ಸಂಪ್ರದಾಯಗಳಿವೆ. ಎಲ್ಲ ಸಂಪ್ರದಾಯಗಳಲ್ಲಿಯೂ ಕೂಡ ಅವಳೇ ಇದ್ದಾಳೆ ಅಥವಾ ಅವಳೇ ಎಲ್ಲ ಸಂಪ್ರದಾಯಗಳಿಗೂ ಕೂಡ ಈಶ್ವರಿಯಾಗಿದ್ದಾಳೆ. ಸಾಧ್ವಿ, ಇದರಲ್ಲಿ 2 ಪದಗಳಿವೆ, ಸಾಧು ಮತ್ತು ಈ. ಇಲ್ಲಿ ಸಾಧು, ಸಾಧು ಅಂತ ಹೇಳಿದ್ರೆ ಉತ್ತಮವಾಗಿರುವಂಥದ್ದು. ಈ ಅಂತೇಳಿದರೆ ಸೂಕ್ಷ್ಮ ರೂಪ, ಉತ್ತಮವಾಗಿದ್ದಾಳೆ, ಹಾಗೆಯೇ ಸೂಕ್ಷ್ಮ ರೂಪಳಾಗಿದ್ದಾಳೆ. ಇದು ಸಾಧ್ವಿ. ಸಾಧ್ವಿ ಅಂತ ಒಂದು ಸಲ ಬಂದಿದೆ, ಹಾಗಾಗಿ ಇಲ್ಲಿ ಅದನ್ನು 2 ನಾಮಗಳಾಗಿ ವಿಭಾಗಿಸಿದ್ದಾರೆ, ಸಾಧು ಮತ್ತು ಈ. ಇದೆರಡು ಸೇರಿ ಸಾಧ್ವಿ. ಗುರುಮಂಡಲ ರೂಪಿಣಿ, ಗುರುವಿನ ಒಂದು ದೊಡ್ಡ ಮಂಡಲವೇ ಇದೆ. ನಮಗೇನೋ ಯಾರೋ ಒಬ್ಬರು ಗುರು ಇನ್ನೊಬ್ಬರು ಗುರು ಅಂತ ಹೇಳ್ತೇವೆ ನಾವು, ಆದರೆ ಗುರುವಿನ ಎಲ್ಲ ಮಂಡಲವೇ ಇದೆ. ಈ ನವಾವರಣ ಪೂಜಾ ಅಂತ ಮಾಡ್ತಾರೆ ಶ್ರೀಚಕ್ರದಲ್ಲಿ. ಇದು ಮಾಡಿದಾಗ ಗುರುಮಂಡಲದ ಪೂಜೆಯನ್ನು ಮಾಡಿ ಆಮೇಲೆಯೇ ಈ ಆದಿಶಕ್ತಿಯ ಪೂಜೆಯನ್ನು ಮಾಡುವಂಥದ್ದು. ಗುರು, ಪರಮಗುರು, ಪರಮೇಷ್ಠಿ ಗುರು ಅಂತ ಹೇಳ್ತಾರೆ. ನಮ್ಮ ಗುರುವಿನ ಗುರು ಯಾರು? ಅವರು ನಮಗೆ ಪರಮಗುರು. ಆ ಪರಮ ಗುರುವಿನ ಗುರು ಯಾರು? ಅದು ಪರಮೇಷ್ಠಿ ಗುರು. ಹಾಗೆ ಈ 3 ಜನರೇಷನ್, 3 ಪೀಳಿಗೆಯನ್ನಾದರೂ ನಾವು ಪೂಜಿಸಬೇಕಂತೆ. ಇದು ಗುರುಮಂಡಲ ಅಂತ ಹೇಳಿದ್ರೆ ಮತ್ತೆ ಅವರ ಗುರು, ಹಾಗೆಯೇ ಗುರುಮಂಡಲ ರೂಪಿಣಿ, ಎಲ್ಲ ಗುರುವಿನ ರೂಪದಲ್ಲಿ ಇರುವಂಥವಳು ಅವಳೇ. ಕುಲೋತ್ತೀರ್ಣ ಭಗಾರಾಧ್ಯ ಮಾಯಾ ಮಧುಮತಿಮಹಿ. ಕುಲೋತ್ತೀರ್ಣ, ಇಲ್ಲಿ ಕುಲ ಅಂತ ಹೇಳಿದ್ರೆ ಇಂದ್ರಿಯಗಳು, ಇಂದ್ರಿಯಗಳನ್ನು ಪಾಸಾದವಳು. ಉತ್ತೀರ್ಣ ಅಂದರೆ ಪಾಸಾದವಳು, ಅಂದರೆ ಇಂದ್ರಿಯಗಳಿಗೆ ಅತೀತಳಾದವಳು. ನಾವು ಇಂದ್ರಿಯಗಳಿಗೆ ಗುಲಾಮರಾದವರು ನಾವು. ಅವಳು ಇಂದ್ರಿಯಗಳನ್ನು ಉತ್ತೀರ್ಣಳಾದವಳು. ಭಗಾರಾಧ್ಯ, ಭಗ ಅಂತ ಹೇಳಿದರೆ ಸೂರ್ಯ, ಸೂರ್ಯನಿಂದ ಆರಾಧಿಸಲ್ಪಡುವವಳು ಭಗಾರಾಧ್ಯ. ಮಾಯಾ, ಮಾಯಾ ಅಂತ ಹೇಳಿದರೆ ಆ ಪರಬ್ರಹ್ಮನ ಶಕ್ತಿ. ಆ ಶಿವ ಅಂತ ಹೇಳ್ತೀವಿ, ಶಿವನ ಶಕ್ತಿಯೇ ಮಾಯ ಅಥವಾ ಪ್ರಕೃತಿ. ಈ ಮಾಯ ಇಲ್ಲ ಅಂತಾದರೆ ನಾವೆಲ್ಲ ಇರೋದೇ ಇಲ್ಲ. ಪರಬ್ರಹ್ಮನಿಗೆ 2 ರೂಪಗಳು ಹೇಳ್ತೀವಿ ನಾವು, 2 ತತ್ವಗಳಲ್ಲಿ ಪ್ರಕಾಶ ಮತ್ತು ವಿಮರ್ಶ. ವಿಮರ್ಶ ರೂಪಿಣಿ ಅಂತ ನೋಡಿದೆವು. ಅದೇ ಇಲ್ಲಿ ಮಾಯಾ, ಅಥವಾ ಇನ್ನೊಂದು ವಿಧದಲ್ಲಿ ಹೇಳಬೇಕು ಅಂತ ಇದ್ರೆ ಅದನ್ನೇ ಪ್ರಕೃತಿ ಅಂತ ಹೇಳ್ತೀವಿ. ಮಾಯಾ. ಮಧುಮತಿ, ಮಧುಮತಿ ಅಂತ ಹೇಳಿದ್ರೆ ಉತ್ತಮವಾದ ಸ್ವಭಾವ. ಮತಿ ಅಂತ ಹೇಳಿದ್ರೆ ಬುದ್ಧಿ. ಮಧು ಅಂತ ಹೇಳಿದ್ರೆ ಜೇನು, ಜೇನಿನಂತಹ ಬುದ್ಧಿ ಅಂತ ಹೇಳಿದ್ರೆ ಉತ್ತಮವಾದ ಸ್ವಭಾವವನ್ನು ಹೊಂದಿರುವಂಥವಳು. ಮಹಿ, ಮಹಿ ಅಂತ ಹೇಳಿದ್ರೆ ಭೂಮಿ, ಭೂಮಿ ಕೂಡ ಅವಳೇ. ಗಣಾಂಬಾ ಗುಹ್ಯಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯ. ಗಣ, ಶಿವನ ಗಣಗಳು, ಪರಿಚಾರಕರು, ಎಲ್ಲರನ್ನ ಸೇರಿಸಿ ಗಣ. ಅವರಿಗೆಲ್ಲ ಈಶ ಯಾರು? ಗಣೇಶ. ಹಾಗಾಗಿ ಗಣೇಶನಿಗೂ ತಾಯಿ, ಬೇರೆ ಎಲ್ಲ ಗಣ, ಶಿವನ ಗಣಗಳಿಗೂ ಪರಿಚಾರಕರಿಗೂ ಅವಳೇ ತಾಯಿ. ಗುಹ್ಯಕಾರಾಧ್ಯ, ಗುಹ್ಯಕರು. ಗುಹ್ಯಕರು ಅಂತ ಹೇಳಿದ್ರೆ ಕುಬೇರನ ಪರಿಚಾರಕರು. ಇವರಿಗೆ ಹೆಸರು ಗುಹ್ಯಕರು, ಒಂದು ಥರದ ದೇವತೆಗಳವರು. ಅವರು ಕೂಡ ಜಗನ್ಮಾತೆಯ ಆರಾಧನೆಯನ್ನು ಮಾಡ್ತಾರೆ. ಗುಹ್ಯಕಾರಾಧ್ಯ. ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಿದ್ರೆ ರಹಸ್ಯವಾಗಿ ಇವಳನ್ನು ಪೂಜೆಯನ್ನು ಹಲವಾರು ಜನ ಮಾಡ್ತಾರೆ.
ಮನಸ್ಸಿನಲ್ಲಿ ಮಾಡೋದೆಲ್ಲ ರಹಸ್ಯವೇ, ಯಾರಿಗೂ ಗೊತ್ತಾಗತ್ತೆ? ದೊಡ್ಡಕ್ಕೆ ಅವರನ್ನು ಕರೆದು ಇವರನ್ನು ಕರೆದು ದೊಡ್ಡಕ್ಕೆ ಪೂಜೆ ಮಾಡಿದರೆ ಓಹೋ ಇವರು ಪೂಜೆ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಮನಸ್ಸಿನಲ್ಲಿ ಮಾಡಿದಾಗ ಯಾರಿಗೆ ಗೊತ್ತಾಗತ್ತೆ? ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಗುಹ್ಯಕಾರಾಧ್ಯ ಕೋಮಲಾಂಗಿ, ಪ್ರತಿಯೊಂದು ಅಂಗವೂ ಕೂಡ ಅಷ್ಟೊಂದು ಸುಕೋಮಲವಾಗಿದೆ. ಕೋಮಲಾಂಗಿ ಗುರುಪ್ರಿಯ, ಯಾರೇ ಇರಲಿ ಗುರು ಆಗಿದ್ದರೆ ಅವರು ಅಂತೇಳಿದರೆ ಅವಳಿಗೆ ಭಾರಿ ಇಷ್ಟ. ಯಾಕೆಂತೇಳಿದ್ರೆ ಗುರು ಅಂತೇಳಿದ್ರೆ ಏನನ್ನೋ ಕಲಿಸಿಕೊಟ್ಟವ್ರು, ಯಾವುದೋ ಒಂದು ವಿಚಾರವನ್ನು ತಿಳಿಸಿಕೊಟ್ಟವರನ್ನು ಮಾತ್ರ ನಾವು ಗುರು ಅಂತ ಹೇಳ್ತೇವೆ. ಹಾಗೆ ಅಂತಹ ಗುರು ಅಂತ ಹೇಳಿದರೆ ಅವಳಿಗೆ ಭಾರಿ ಇಷ್ಟ. ಹಾಗೆಯೇ ಪಂಚದಶಿ ವಿದ್ಯಾ ಷೋಡಶಿ ವಿದ್ಯಾ ಅಂತ ಇರೋದ್ರಲ್ಲಿ ಗುರುವಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆ ಗುರುವಿನ ಮೂಲಕ ಮಂತ್ರ ಉಪದೇಶ ಇಲ್ಲದೆ ಅದನ್ನು ಮಾಡೋ ಹಾಗೆ ಇಲ್ಲ. ಹಾಗಾಗಿ ಗುರುವಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಶ್ರೀ ವಿದ್ಯಾ ಉಪಾಸಕರು. ಹಾಗಾಗಿ ಗುರುಪ್ರಿಯ. ಸ್ವತಂತ್ರ ಸುರತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ. ಸ್ವತಂತ್ರ, ಇಲ್ಲಿ ತಂತ್ರ ಅಂತ ಹೇಳಿದ್ರೆ ಅವಲಂಬನೆ. ನಾವೀಗ ಸ್ವಾತಂತ್ರ್ಯ ದಿನಾಚರಣೆ ಅಂತ ಮಾಡ್ತೀವಿ, ಏನಲ್ಲಿ ತಂತ್ರ ಅಂತ ಹೇಳಿದ್ರೆ ಅವಲಂಬನೆ. ಸ್ವತಂತ್ರ, ಯಾರನ್ನ ಅವಲಂಬಿಸಿಕೊಂಡಿದ್ದೇವೆ ನಾವು? ನಮ್ಮನ್ನೇ, ಬೇರೆಯವರನ್ನಲ್ಲ. ಹಾಗಾಗಿ ನಾವು ಸ್ವತಂತ್ರ ಅಂತ ಹೇಳೋದು. ಸ್ವಾತಂತ್ರ್ಯ ನಮಗೆ ಸಿಕ್ಕಿತು. ಅಷ್ಟು ಸಮಯ ಬೇರೆಯವರ ಅವಲಂಬನೆಯಲ್ಲಿದ್ದೆವು, ನಾವು ಅವಲಂಬಿಸಿಕೊಂಡಿದ್ದೆವು, ಈಗ ನಮ್ಮದೇ. ಹಾಗಾಗಿ ಸ್ವತಂತ್ರ. ಇವಳು ಸ್ವತಂತ್ರ. ಇವಳು ಯಾವರನ್ನ ಅವಲಂಬಿಸಿಕೊಂಡಿದ್ದಾಳೆ? ಇವಳಿಗೆ ಯಾರ ಅಗತ್ಯವೂ ಇಲ್ಲ. ಸ್ವತಂತ್ರ. ಸರ್ವತಂತ್ರೇಶಿ, ಇಲ್ಲಿ ತಂತ್ರ ಅಂತ ಹೇಳಿದ್ರೆ ಪದ್ಧತಿ ನೋಡಿ. ತಂತ್ರ ಅಂತ ಹೇಳೋದು ಸಂದರ್ಭೋಚಿತವಾಗಿ ನಾವು ತೆಗೆದುಕೊಳ್ಬೇಕು. ಇಲ್ಲಿ ಸರ್ವತಂತ್ರೇಶಿ ಅಂತ ಹೇಳಿದ್ರೆ ಎಲ್ಲ ಥರದ ಪದ್ಧತಿಗಳಲ್ಲೂ ಅವಳೇ ಇರುವಂಥವಳು ಅಥವಾ ಅವಳೇ ಅದಕ್ಕೆ ಈಶಳಾಗಿರುವಂಥವಳು. ದಕ್ಷಿಣಾಮೂರ್ತಿ ರೂಪಿಣಿ. ದಕ್ಷಿಣಾಮೂರ್ತಿ ಶಿವನ ಒಂದು ರೂಪ. ಸತಿಯ ಸಂಹಾರ ಆದ, ಸತಿಯ ಅಗ್ನಿ ಪ್ರವೇಶ ಮಾಡಿ ಸತಿ ಇಲ್ಲದೆ ಆಗ್ತಾಳೆ. ಆಮೇಲೆ ಶಿವ ತನ್ನ ಕಣ್ಣನ್ನು ಮುಚ್ಚಿ ಯಾರ ಹತ್ತಿರವೂ ಮಾತನಾಡದೆ ದಕ್ಷಿಣಾಭಿಮುಖವಾಗಿ ಕೂತು ಧ್ಯಾನವನ್ನು ಮಾಡ್ತಾ ಇದ್ದಾಗ ಸನಕಾದಿ ಸನಂದನರು 4 ಜನ ಇದ್ದಾರೆ. ಅವರು ಬಂದು ಪರಬ್ರಹ್ಮನ ಬಗ್ಗೆ ತತ್ವವನ್ನು ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿದಾಗ ಮೌನ ವ್ರತದ ಮೌನ ದೀಕ್ಷೆಯನ್ನು ತಗೊಂಡಾಗಿತ್ತು ಶಿವ. ಹಾಗಾಗಿ ಮಾತಿಲ್ಲದೆ ಮಾಡುವಂಥದ್ದು ಇದು ತಿಳಿಸಿಕೊಟ್ಟಂತಹ ಜ್ಞಾನ ಇದು. ದಕ್ಷಿಣಾಮೂರ್ತಿ. ರಮಣ ಮಹರ್ಷಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದಕ್ಷಿಣ ಅಂತೇಳಿದರೆ ದಕ್ಷ, ಒಳ್ಳೆ ಎಫಿಷಿಯನ್ಸಿ ಇರುವಂಥವರು. ಅಮೂರ್ತಿ, ಮೂರ್ತಿ ಅಲ್ಲ, ಒಂದು ರೂಪ ಇಲ್ಲ. ರೂಪ ಇಲ್ಲದೆ ಉತ್ತಮವಾದ ವಿಚಾರಗಳನ್ನು ತಿಳಿಸಿಕೊಡುವಂಥದ್ದೇ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ರೂಪಿಣಿ, ಆ ರೂಪದಲ್ಲಿ ಇರುವಂಥವಳು ದಕ್ಷಿಣಾಮೂರ್ತಿ ರೂಪಿಣಿ. ಸನಕಾದಿ ಸಮಾರಾಧ್ಯ. ಈಗ ತಾನೇ ನಾವು ನೋಡಿದೆವು ಸನಕ ಸನಂದನರು 4 ಜನ ಇದ್ದಾರೆ. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅಂತ ಕೆಲವು ಕಡೆ ಇದೆ, ಕೆಲವು ಕಡೆ ಸನಾತನ ಅಂತ ಹೆಸರಿದೆ. 4 ಜನರು ಮಕ್ಕಳ ಹಾಗೆ ಇರುವಂಥವರು. ಕೌಪೀನ ಧಾರಣೆ ಅಥವಾ ಅದು ಕೂಡ ಇಲ್ಲದೆ ದಿಗಂಬರರಾಗಿ ಇರುವಂಥವರು ಇವರು ಸನಕ ಆದಿ. ಇವರಿಂದ ಪೂಜಿಸಲ್ಪಡುವಂಥವಳು ಸನಕಾದಿ ಸಮಾರಾಧ್ಯ. ಇದು ನಮ್ಮ ಜಗನ್ಮಾತೆ. ಶಿವಜ್ಞಾನ ಪ್ರದಾಯಿನಿ. ಶಿವ ಅಂತ ಹೇಳಿದ್ರೆ ಈ ಪರಬ್ರಹ್ಮ ತತ್ವವನ್ನ ನಮಗೆ ತಿಳಿಸಿಕೊಡುವಂಥವಳು ಶಿವಜ್ಞಾನ ಪ್ರದಾಯಿನಿ. ಚಿತ್ಕಲಾನಂದ ಕಲಿಕಾ ಪ್ರೇಮ ರೂಪಾ ಪ್ರಿಯಂಕರಿ. ಚಿತ್ಕಲಾ, ಚಿತ್ ಅಂತ ಹೇಳಿದ್ರೆ ಆ ಪ್ರಜ್ಞೆ ಅಥವಾ ಪರಬ್ರಹ್ಮ ಆತ್ಮ, ಇದರ ಒಂದು ಸೂಕ್ಷ್ಮವಾಗಿ ತಿಳಿಸಿಕೊಡುವಂಥದ್ದು ಚಿತ್ಕಲಾ. ಆನಂದ ಕಲಿಕಾ. ಕಲಿಕಾ ಅಂತ ಹೇಳಿದ್ರೆ ಒಂದು ಮೊಗ್ಗು, ಹೂವಿನ ಮೊಗ್ಗು ಹೇಗಿರುತ್ತೆ ಹಾಗೆ ಆನಂದದ ಮೊಗ್ಗು ಇವಳು. ಆನಂದ ಕಲಿಕಾ. ಪ್ರೇಮ ರೂಪ, ಪ್ರೇಮದ ರೂಪವೇ, ಪ್ರೇಮವೇ ಸಾಕಾರ ಆಗಿರುವಂಥದ್ದು ಪ್ರೇಮ ರೂಪ. ಪ್ರಿಯಂಕರಿ, ಎಲ್ಲರಿಗೂ ಉತ್ತಮವಾದದ್ದನ್ನು ಮಾಡುವಂಥವಳು. ಇಲ್ಲಿ ಪ್ರಿಯ ಅಂತ ಹೇಳಿದ್ರೆ ನಮಗೆ ಯಾವುದು ಇಷ್ಟ ಆಗಿದೆಯೋ ಅದನ್ನು ಮಾಡುವಂಥವಳು ಅಂತ ಅಲ್ಲ, ನಮಗೆ ಯಾವುದು ಒಳ್ಳೆಯದು ಅದನ್ನು ಮಾಡುವಂಥವಳು ಪ್ರಿಯಂಕರಿ. ನಾಮಪಾರಾಯಣ ಪ್ರೀತ. ನಾಮಪಾರಾಯಣ, ಪಾರಾಯಣ ಅಂತ ಹೇಳಿದರೆ ಮತ್ತೆ 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 ಹೇಳುವಂಥದ್ದು. ಇದು ನಾಮಪಾರಾಯಣ ಪ್ರೀತ. ಅವಳ ಈ ಸಹಸ್ರನಾಮವನ್ನು ಅಥವಾ ಅವಳ ಯಾವುದೇ ನಾಮವನ್ನು ಮತ್ತೆ 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 ಯಾರು ಹೇಳ್ತಾರೋ ಅದು ಅವಳಿಗೆ ತುಂಬ ಪ್ರೀತಿ.
ನಾವು ಯಾವ ನೈವೇದ್ಯ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವಳ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತಾದರೆ ಸುಮ್ಮನೆ ನಾಮಪಾರಾಯಣ ಮಾಡಿದರೆ ಸಾಕು. ನಾಮ ಜಪ ಇದು ಮಾಡಿದರೆ ಅವಳು ತುಂಬ ಇಷ್ಟಪಡ್ತಾಳೆ. ನಾಮಪಾರಾಯಣ ಪ್ರೀತ ನಂದಿ ವಿದ್ಯಾ. ನಂದಿ ಕೂಡ ಈ ಜಗನ್ಮಾತೆಯ ಆರಾಧನೆಯನ್ನು ಮಾಡಿ ತನ್ನದೇ ಆದ ಒಂದು ವಿದ್ಯೆ, ಹೇಗೆ ಮನುವಿದ್ಯಾ ಚಂದ್ರವಿದ್ಯಾ ಅಂತೆಲ್ಲ ನೋಡಿದೆವು ನಾವು, ಹಾಗೆ ತನ್ನದೇ ಆದ ಒಂದು ವಿದ್ಯೆಯನ್ನು ಸೃಷ್ಟಿ ಮಾಡಿರ್ತಾನೆ ನಂದಿ. ಹಾಗಾಗಿ ಆ ವಿದ್ಯೆಗೆ ಹೆಸರು ನಂದಿ ವಿದ್ಯಾ ನಟೇಶ್ವರಿ. ಶಿವನಿಗೆ ನಟರಾಜ ಅಂತ ಹೆಸರಿದೆ, ಹಾಗೆ ಇವಳು ನಟೇಶ್ವರಿ. ಅದು ನೃತ್ಯ ಇರ್ಬೋದು ಅಥವಾ ಯಾವುದೇ ಥರದ ಒಂದು ಕಲೆ, ಇದರಲ್ಲಿ ಅವಳು ಪರಿಣತಳು ನಟೇಶ್ವರಿ. ಈಗ ನಾವು ನೋಡಿದ ಹಾಗೆ ನಾಮಪಾರಾಯಣ ಪ್ರೀತ, ಅವಳ ನಾಮವೇ ಇರ್ಬೋದು, ಯಾವ ನಾಮವೇ ನಾವು ಹೇಳಿದ್ರೂ ಅದು ಅವಳ ನಾಮವೇ. ಅವಳೇ ಸೃಷ್ಟಿ ಮಾಡಿರುವಂಥದ್ದು ಈ ಪ್ರಪಂಚ. ಹಾಗಾಗಿ ಈ ಪ್ರಪಂಚದಲ್ಲಿ ಇರುವಂಥ ಎಲ್ಲ ನಾಮಗಳು ಅವಳೇ, ಅವಳದ್ದೇ ನಾಮ ಅದು. ಹಾಗಾಗಿ ನಮಗೆ ರಾಮ ಇಷ್ಟ ಆಗ್ಬೋದು, ಕೃಷ್ಣ ಇಷ್ಟ ಆಗ್ಬೋದು, ಅಥವಾ ಯಾವುದೇ ನಾಮ ಇಷ್ಟ ಆಗ್ಬೋದು. ಅದನ್ನು ಈ ಭಾವನೆಗಳ ಮೂಲಕ, ಭಾವನೆಗಳನ್ನು ಬೆಳೆಸಿಕೊಂಡು ನಾವು ಪೂಜೆ ಮಾಡಿದಾಗ ಅವಳ ಪ್ರೀತಿಯನ್ನು ನಾವು ಪಡೆಯುವಂಥವರಾಗ್ಬೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಈ ಥರದ ಗುಣಗಳಿದ್ದರೆ ಇಂತಹ ಭಕ್ತನು ನನಗೆ ತುಂಬ ಇಷ್ಟ, ನಮಗೀಗ ಅವಳ ಸರ್ಟಿಫಿಕೇಟ್ ಬೇಕು. ಹಾಗಾಗಿ ನಾವು ಏನು ಮಾಡೋಣ, ನಾಮಸ್ಮರಣೆಯನ್ನು ಮಾಡಿ ನೀನೇ ಉತ್ತಮವಾದ ಪ್ರಿಯವಾದ ಭಕ್ತಿ ನೀನು ಅಂತೇಳಿ ನಮಗೆ ಒಂದು ಸರ್ಟಿಫಿಕೇಟ್ ಅವಳ ಕೈಯಿಂದ ಸಿಗುವಂತೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु, लोका समस्ता सुखिनो भवन्तु, लोका समस्ता सुखिनो भवन्तु.